ಗೈಸ್, ಹೇಗಿದ್ದೀರಾ ಎಲ್ಲ? ನನ್ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಟು ಸಬ್ಸ್ಕ್ರೈಬ್. ಯಾಕಂದರೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಕ್ಕೊಂದು ಕ್ಷಣ ಸಾಕಲ್ವಾ ಗೈಸ್? ಇವತ್ತಿನ ಟಾಪಿಕ್ ನಿಮ್ಮ ಫೇವ್ರೇಟ್ ಆ್ಯಸ್ ಯೂಶುವಲ್. ನೀವು ಯಾವ ವ್ಯಕ್ತಿ ಬಗ್ಗೆ 24/7 ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಗೈಸ್, ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಯಾವಾಗ ಸಿಗುತ್ತೋ ಆವಾಗ ರೆಸನೇಟ್ ಆಗುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಗೈಸ್, ಓಕೆನಾ? ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ನಿಮಗೆ ಕನ್ಫ್ಯೂಷನ್ ಬೇಡ. ನಾನು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪೇಯ್ಡ್ ಪರ್ಸ್ನಲ್ ರೀಡಿಂಗ್ ಪ್ಲೀಸ್ ವಾಟ್ಸಪ್ ಮೀ, ಓಕೆನಾ ಗೈಸ್? ಆಸ್ ಯೂಶುವಲ್ ಪೈಲ್ 1 ಮತ್ತು ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ. ನಿಮಗೆ ಯಾವ ಪೈಲ್ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ಬೇಕನ್ಸುತ್ತೆ ಅದನ್ನ ನೋಡಿ, ಕಂಪ್ಲೀಟ್ ಆಗಿ ನೋಡಿ. ಎರಡನ್ನೂ ನೋಡಬೇಕು ಅಂದರೆ ಎರಡನ್ನೂ ನೋಡ್ಬೋದು, ತಪ್ಪಿಲ್ಲ ಗೈಸ್, ಓಕೆನಾ ಗೈಸ್? ಈಗ ಸ್ಕ್ರೀನ್ ಮೇಲೆ ಫೈಲ್ಸ್ ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, 3 ಸರಿ ಅವ್ರ ಹೆಸರು ಹೇಳಿ ಜೋರಾಗಿ, ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ, ಅವ್ರ ಇಂಟೆನ್ಷನ್ಸ್ ಏನು? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ಅವ್ರ ಇಂಟೆನ್ಷನ್ಸ್ ಏನು? ಪ್ಲೀಸ್ 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 ಹೇಳಿ. ಫುಲ್ ಕಾರ್ಡ್, 7 of Wands, Queen of Sword, 8 of Pentacles, 5 of Wands, okay. ಕರೆಂಟ್ಲಿ ಅವರು ನಿಮ್ಮ ಕನೆಕ್ಷನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದೆ. ಆ್ಯಂಡ್ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕೂಡ. ಅವ್ರಿಗೆ ಈಗಲೇ ಕಮಿಟ್ಮೆಂಟ್ ಕೊಡೋವಂಥ ಮನಸ್ಥಿತಿ ಇಲ್ಲ, ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ, ಸಿಚುವೇಶನ್ ಹಂಗಿಲ್ಲ. ಆ್ಯಂಡ್ ಸ್ವಲ್ಪ ಅವ್ರಿಗೆ ಫೋಕಸ್ ಕಡಿಮೆ ಆಗಿದೆ ಈ ಕನೆಕ್ಷನ್ ಮೇಲೆ. ತುಂಬ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೋತಾ ಇದ್ದಾರೆ ನಿಮ್ಮನ್ನ, ಅಂದರೆ ನಿಮ್ಮ ಪ್ರೀತಿನ, ನಿಮ್ಮ ಕಾಳಜಿನ. ಅವ್ರು ಏನೇ ಮಾಡಿದ್ರು ನೀವು ಇದನ್ನ ಕಂಟಿನ್ಯೂ ಮಾಡ್ತೀರಾ ಕೊಡೋಕ್ಕೆ ಅನ್ನೋದು ಅವ್ರಿಗೆ ಒಂಥರ ಓವರ್ ಕಾನ್ಫಿಡೆನ್ಸು. ಸೊ ಅವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೋತಿದ್ದಾರೆ ನಿಮ್ಮ ಪ್ರೀತಿನ, ಓಕೆನಾ? ಆ್ಯಂಡ್ ನಿಮ್ಮ ಕನೆಕ್ಷನಲ್ಲಿ ಅವ್ರು ಬಯಸೋವಂಥ ಫನ್ ಇಲ್ಲ, ಖುಷಿ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಿದೆ ಕರೆಂಟ್ಲಿ. ಆ್ಯಂಡ್ ನೀವು ಹುಷಾರಾಗಿರಿ, ಮೆಚೂರ್ಡ್ ಆಗಿ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ನಿಮ್ಮ ಸೋಲ್ ಏನು ಹೇಳುತ್ತೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನ ಲಿಸನ್ ಮಾಡಿ, ಕೇಳಿ. ನಿಮ್ಗೇನೋ ಸೂಚನೆ ಸಿಗ್ತಾ ಇರುತ್ತೆ ನಿಮ್ಮ ಸೋಲಿಂದನೇ, ಯೂನಿವರ್ಸಿಂದನೇ. ಸೊ ಆ ಸೂಚನೆನ ನೀವು ಗಮನಿಸಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ಅವರು ಈ ಕನೆಕ್ಷನಲ್ಲಿ ರಿಸ್ಕ್ ತಗೊಳಕ್ಕಾಗಲ್ಲ, ಅವ್ರಿಗೆ ತಗೊಳಕ್ ಇಷ್ಟ ಇಲ್ಲ. ಆ್ಯಂಡ್ ಅವ್ರು ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಾರೆ. ಸ್ವಲ್ಪ ಫ್ಯಾಷನೇಬಲು, ಖರ್ಚಲ್ಲಿ ಹಿಡ್ತಾ ಇಲ್ಲ, ಖರ್ಚು ಮಾಡೋವಂಥ ವ್ಯಕ್ತಿ. ಆ್ಯಂಡ್ ಸ್ವಲ್ಪ ಕೇರ್ಲೆಸ್ನೆಸ್ ಇದೆ, ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ, ಒಂಥರ ಮೆಚೋರ್ಡ್ ಫೀಲಿಂಗ್ ಇಲ್ಲ, ಕಮಿಟ್ಮೆಂಟ್ ಎಲ್ಲ ಕೊಡೋಕ್ಕಾಗಲ್ಲ. ಸುಮ್ಮನೆ ಖುಷಿಯಾಗಿ ಫ್ಲರ್ಟಿಂಗ್ ಎನರ್ಜಿ ಆ ಥರ ಅಂತ ಅನ್ನಿಸ್ತಿದೆ ಅವ್ರಿಗೆ ಈ ಸಮಯದಲ್ಲಿ. ಆ್ಯಂಡ್ ಕೆರಿಯರಲ್ಲಿ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಸಿಗ್ತಾ ಇದೆ, ಬಟ್ ಅಲ್ಲೂ ಅವ್ರಿಗೆ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ. ಬಿಕಾಸ್ ಅವ್ರ ಥಿಂಕಿಂಗೇ ಸ್ವಲ್ಪ ಇಮ್ಮೆಚೋರ್ಡ್ ಥಿಂಕಿಂಗ್ ಇದೆ. ಸೊ ನಿಮ್ಮನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಳ್ಳೋದು, ನಿಮ್ಮ ಕನೆಕ್ಷನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಳ್ಳೋದು, ಆ್ಯಂಡ್ ರಿಸ್ಕ್ ತಗೊಳ್ದೇ ಇರೋದು.
ಆ ತರ ಈಗ ಯೋಚನೆಗಳು ನಡೀತಾ ಇದೆ. ಕರೆಂಟ್ಲಿ ಸ್ವಲ್ಪ ನೆಗ್ಲೆಕ್ಟೆಡ್ ಎನರ್ಜಿನೇ ಇದೆ ನಿಮ್ ಕಡೆ. ನೋಡಿ ಮತ್ತೆ ನೆಗ್ಲೆಕ್ಟೆಡ್ ಕಾರ್ಡ್ ಬಂತು. ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಫೋಕಸ್ ಕಡಿಮೆ ಆಗಿದೆ. ಅಂಡ್ ಸ್ವಲ್ಪ ನಿಮ್ಮಿಬ್ರ ಮಧ್ಯೆ ಕಾನ್ಫ್ಲಿಕ್ಟ್ಸ್, ಜಗಳಗಳಾಗಿರ್ಬೋದು, ಫೈಟ್ ಆಗಿರ್ಬೋದು. ಅವರು ನಿಮ್ ಹತ್ರ ಬರಕ್ಕೆ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವ್ರಿಗವ್ರು ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಎಷ್ಟೇ ಕಾಲ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು ಅಂದ್ರೂ ಅವ್ರು ಮಾಡಲ್ಲ. ಅಂಡ್ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ತುಂಬಾ ಅವ್ರ ಮನ್ಸಲ್ಲಿದೆ. ಅಂಡ್ ನಿಮ್ನೆಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಭಯ ಎಲ್ಲೋ ಮನ್ಸಿನ ಮೂಲೆಯಲ್ಲಿದೆ. ಅಂಡ್ ನಾನು ಕ್ವಿಕ್ ಆಗಿ ಇನ್ವೆಸ್ಟ್ ಮಾಡ್ಬಿಟ್ಟೆ ಈ ಕನೆಕ್ಷನ್ ಅಲ್ಲಿ. ನಾನು ಯೋಚನೆ ಮಾಡ್ಬೇಕಿತ್ತು, ನಾನು ಈ ತರ ಮಾಡ್ಬಾರ್ದಿತ್ತು ಅನ್ನೋದು ತುಂಬಾ ಅವ್ರಿಗೆ ಅನ್ನಿಸ್ತಿದೆ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಅಂಡ್ ಅವರು ನಿಮ್ ತರ ಟ್ಯಾರೋ ರೀಡಿಂಗು, ನ್ಯೂಮರಾಲಜಿ, ಏನೋ ಅಸ್ಟ್ರಾಲಜಿ ಏನ್ದ್ರಲ್ಲೋ ಅವರು ನಿಮ್ ಕನೆಕ್ಷನ್ ಬಗ್ಗೆ ತಿಳ್ಕೊಳಕ್ಕಂತೂ ಖಂಡಿತ ಟ್ರೈ ಮಾಡ್ತಿದ್ದಾರೆ. ಸುಮಾರು ಜನಕ್ಕೆ ನಿಮ್ಮಿಬ್ರು ಮಧ್ಯೆ ನೋ ಕಾಂಟ್ಯಾಕ್ಟ್ ಇದೆ. ಕಾಂಟ್ಯಾಕ್ಟ್ ಇದ್ರೂ ತುಂಬಾ ಕಡಿಮೆ ಕಾಂಟ್ಯಾಕ್ಟ್ ಇದೆ ನನ್ ವಿವರ್ಸ್ಗೆ, ಫೈಲ್ 1 ಅವ್ರಿಗೆ. ಅಂಡ್ ನಿಮ್ಗೆ ಭಯ, ಸತ್ಯನ ಎಕ್ಸೆಪ್ಟ್ ಮಾಡ್ಕೊಳಕ್ ನಿಮಗ್ ಭಯ ಇದೆ ಫೈಲ್ 1. ಆದ್ರೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಇದೆ ನಿಮ್ ಕನೆಕ್ಷನ್ ಅಂತ. ಅಂಡ್ ತುಂಬಾ ಆರ್ಗ್ಯುಮೆಂಟಿವ್ ಆಗಿದ್ದೀರಾ. ಆರ್ಗ್ಯುಮೆಂಟಿವ್ ಆಗಿ ಇರ್ಬೇಡಿ, ಲಾಜಿಕ್ ಆಗಿ ಯೋಚನೆ ಮಾಡಿ, ಓಕೆನಾ? ಹಾರ್ಟ್ ಇಂದ ಯೋಚನೆ ಮಾಡ್ಬೇಡಿ, ತಲೆಯಿಂದ ಯೋಚನೆ ಮಾಡಿ. ಅಂದ್ರೆ ಲಾಜಿಕ್ ಆಗಿ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾರೆ. ಬರೀ ಹಾರ್ಟ್ ಇಂದ ಎಮೋಷನಲ್ ಆಗಿ ಯೋಚನೆ ಮಾಡಿದ್ರೆ ನೋವು ಪಡೋದ್ ನೀವೇ ಅಂತ ಹೇಳ್ತಿದ್ದಾರೆ. ಸೊ ಹಾರ್ಟ್ ಇಂದ ಯೋಚನೆ ಮಾಡ್ಬೇಡಿ ಕರೆಂಟ್ಲಿ. ನೀವು ತುಂಬಾ ಪ್ರಿನ್ಸಿಪಲ್ಡ್ ವ್ಯಕ್ತಿ ಅನ್ಸುತ್ತೆ. ನೀವು ಬೋಲ್ಡ್ ಇದ್ದೀರಾ ಅವರಿಗಿಂತ. ಅಂಡ್ ಅವ್ರಿಗನ್ಸುತ್ತೆ ನೀವು ತುಂಬಾ ಡಾಮಿನೇಟ್ ಮಾಡ್ತೀರಾ ಅಂತ. ನೀವು ತುಂಬಾ ನಂಬಿದ್ದೀರಾ. ಅಂಡ್ ನೀವು ಅವ್ರಿಗೆ ತುಂಬಾ ಲಾಯಲ್ ಆಗಿದ್ದೀರಾ. ಅಂಡ್ ನೀವು ಸತ್ಯನೇ ಮಾತಾಡೋದು. ಬಟ್ ಆರ್ಗ್ಯುಮೆಂಟ್ಸ್ ಒಂದ್ ಮಾಡ್ತೀರಾ, ಓಕೆನಾ? ನಿಮ್ದು ಲೈಫ್ ಚೆನ್ನಾಗೇ ನಡೀತಿದೆ. ಆಲ್ಮೋಸ್ಟ್ ಸ್ಟೇಬಲ್ ಫೈನಾನ್ಸು, ಅಂತದ್ದೇನು ಪ್ರಾಬ್ಲಮ್ಸ್ ಇಲ್ಲ. ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಲೈಫಲ್ಲಿ ಬಿಟ್ರೆ ಒಳ್ಳೆ ಜಾಬ್ ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಅಂಡ್ ಸ್ವಲ್ಪ ಬಾಸೇ ಇದ್ದೀರಾ ನೀವು. ಡಿಸಿಷನ್ ಮೇಕಿಂಗ್ ಅಲ್ಲಿ ಇರ್ಬೋದು, ಎಲ್ಲ ಇರ್ಬೋದು. ಅವ್ರ ತರ ಇಲ್ಲ, ಕಂಪ್ಲೀಟ್ಲಿ ಅಪೋಸಿಟ್ ಇಬ್ರುವೆ. ಅವ್ರೇನು ಗೊತ್ತಾ, ಒಂಚೂರು ರಿಸ್ಕ್ ತಗೊಳಲ್ಲ ಲೈಫಲ್ಲಿ, ಕಷ್ಟ ಪಡಲ್ಲ, ಓಕೆನಾ? ಮತ್ತೆ ಯಾವ್ದಾದ್ರು ಒಂದ್ರಲ್ಲಿ ಫೋಕಸ್ ಇಲ್ಲ ನಿಮ್ ಪರ್ಸನ್ಗೆ. ಅಂಡ್ ನೀವು 100% ಕೊಟ್ಟಿದ್ದೀರಾ, ಆದ್ರೆ 100% ಅವ್ರ ಈ ಕನೆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ. ಇನ್ನೂ ಅಟೆನ್ಷನ್ ಬೇಕು ಅವರಿಗೆ, ಓಕೆನಾ? ತುಂಬಾ ವರ್ಕೋಹಾಲಿಕ್ ಇದಾರೆ. ಅವ್ರಿಗೆ ಜಾಸ್ತಿ ಲಿಟಲ್ ಸೋಷಿಯಲ್ ಸರ್ಕಲ್ ಇದೆ. ತುಂಬಾ ಜನ ಇರಬಹುದು, ಬಟ್ ಅದರಲ್ಲಿ ಅವರು ಸ್ವಲ್ಪ ಜನದ ಜೊತೆ ಮಾತ್ರ ಕಂಫರ್ಟೇಬಲ್ ಆಗಿರ್ತಾರೆ. ಅವರ ಸುತ್ತ ಫ್ರೆಂಡ್ಸ್ ಇರ್ಬೋದು, ಸೋಷಿಯಲ್ ಸರ್ಕಲ್ ಇರ್ಬೋದು. ಅಂಡ್ ಅವ್ರಿಗೆ ಅನ್ಸುತ್ತೆ ನಾನು ಇವ್ರ ಜೊತೆ ಕಮಿಟ್ ಆಗಿದ್ದೀನಿ ಒಳಗಿಂದ. ಅವ್ರಿಗೆ ಫೀಲಿಂಗ್ಸ್ ಇದೆ ಕಮಿಟ್ ಆಗಿರೋ ತರ. ಅಂಡ್ ನಿಮ್ ಕಡೆ ಡಿವೋಟೆಡ್ ಇರೋ ತರ ಫೀಲಿಂಗ್ಸ್ ಇದೆ. ಬಟ್ ಅವರು ಅದನ್ನ ಒಪ್ಕೋತಾ ಇಲ್ಲ, ಆ ಫೀಲಿಂಗ್ಸ್ನ. ನಾನು ಮೂವ್ ಆನ್ ಆಗ್ಬೋದು, ನಾನು ಈ ಕನೆಕ್ಷನ್ ನಿಂದ ಮೂವ್ ಆನ್ ಆಗ್ಬೇಕು, ನನ್ಗೆ ಯಾವ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ, ಯಾವ ಕಮಿಟ್ಮೆಂಟ್ ತಗೊಳಕ್ಕೂ ಇಷ್ಟ ಇಲ್ಲ. ಅಂಡ್ ಸೆಕ್ಯೂರಿಟಿ ಕೊಡಕ್ ಇಷ್ಟ ಇಲ್ಲ ಅಂತ ಅನ್ಕೋತಿದ್ದಾರೆ. ಬಟ್ ಡೀಪ್ಲಿ ಒಳಗಡೆಯಿಂದ ಕಮಿಟ್ ಆಗಿದ್ದಾರೆ. ಅಂಡ್ ಡಿವೋಟೆಡ್ ಇದ್ದಾರೆ ಅವರು. ನೀವಂದ್ರೆ ಇಷ್ಟ, ಆ ತರ. ಅಂಡ್ ಇನ್ಮೇಲಾದ್ರೂ ನಾನು ವರ್ಕ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಮನಿ ಅರ್ನ್ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು ಇನ್ನೂವೆ ಅಂತ ಅವ್ರ ತಲೆಯಲ್ಲಿ ನಡೀತಿದೆ. ನೀವು ಜಾಬ್ ಆರ್ ಬಿಸ್ನೆಸ್ ಆಪರ್ಚುನಿಟೀಸ್ ಬಂದಿರ್ಬೋದು ಅವ್ರಿಗೆ. ಅವ್ರ ಕೆರಿಯರ್ನ ಫಸ್ಟ್ ಸ್ಟೇಬಲ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ಅಂಡ್ ಫಿಟ್ನೆಸ್ ಗೋಲ್ಸ್ ಇಟ್ಕೋತಾ ಇದ್ದಾರೆ. ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡ್ತಾ ಇದ್ದಾರೆ. ಅವ್ರ ಮನ್ಸಲ್ಲಿ, ಒಳ ಮನಸ್ಸಲ್ಲಿ ಇನ್ನರ್ ಕಾನ್ಫ್ಲಿಕ್ಟ್ಸ್ ನಡೀತಿದೆ. ಅಂದ್ರೆ ಇದ ಒಂಥರ ಕನ್ಫ್ಯೂಷನ್ನು, ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ಅಂಡ್ ಡಿಸಗ್ರಿಮೆಂಟ್ಸ್ ಇದೆ. ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದು ಅನ್ನಿಸ್ತಿದೆ ಅವ್ರಿಗೆ. ಅಂಡ್ ಅವ್ರಿಗೆ ಅವ್ರ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ನಿಸ್ತಿದೆ. ಮತ್ತೆ ಈ ಜಗಳ, ಈ ಆರ್ಗ್ಯುಮೆಂಟ್ಸ್, ಈ ಕಾನ್ಫ್ಲಿಕ್ಟ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಅವ್ರು ಒಂದೇ ಮಾತು ಹೇಳೋದು, ಇಷ್ಟೆಲ್ಲ ಆದ್ರೂ ನಿಮ್ಮನ್ನ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಅವ್ರ ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಫೈಲ್ 1 ನೀವ್ ಯಾರು ನೋಡ್ತಿದ್ದೀರಾ, ನಿಮ್ಮನ್ನ ನೀವು ಅವ್ರ ಲೈಫಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ತುಂಬಾ ಕಾಂಪಿಟೇಟಿವ್ ಎನರ್ಜಿ ಕಾಣಿಸ್ತಿದೆ, ಓಕೆನಾ?
ಆ್ಯಂಡ್ ರೆಸ್ಟ್ಲೆಸ್, ಆರ್ಗ್ಯುಮೆಂಟಿವ್. ನೀವು ತುಂಬ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ಕಾಂಪೀಟ್ ಮಾಡ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಆರ್ಗ್ಯುಮೆಂಟಿವ್ ಅನಿಸುತ್ತೆ. ನಿಮ್ಮಿಬ್ಬರ ಮಧ್ಯೆ ಇದೇ ಜಗಳಗಳಾಗೋದು. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ತುಂಬ ಜನಗಳು ಇನ್ವಾಲ್ವ್ ಆಗಿದ್ದಾರೆ, ಓಕೆನಾ. ಅವ್ರಿಗೆ ಅವಾಗ ಇರಿಟೇಟ್ ಆಗಿಬಿಡುತ್ತೆ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಮಾತಾಡಿದಾಗ, ಅಯ್ಯೋ ನಾನು ಇವ್ರಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ, ಯಾಕೆ ಇವ್ರು ಕಂಪೇರ್ ಮಾಡ್ಕೋತಾರೆ ಅಂತ ಇರಿಟೇಟ್ ಆಗುತ್ತೆ. ಸೊ ನಿಮ್ಮ ಕನೆಕ್ಷನ್ ಸ್ಟೇಬಲ್ ಇಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸೊ ಈ ಕಾನ್ಫ್ಲಿಕ್ಟಿಂಗ್ ಎನರ್ಜಿ, ಆರ್ಗ್ಯುಮೆಂಟಿವ್ ಎನರ್ಜಿನ ನೀವು ಬಿಟ್ರೆ ಈ ಕನೆಕ್ಷನ್ ಅಲ್ಲಿ ಒಂದು ಸ್ಟೆಬಿಲಿಟಿ ನೀವು ನೋಡ್ಬೋದು. ಅವ್ರಿಗೆ ಅದೇ ತುಂಬಾ ಇರಿಟೇಟ್ ಆಗಿರೋದು, ಇನ್ನೇನು ಇಲ್ಲ. ಅದಕ್ಕೆ ಅವ್ರು ಕಮಿಟ್ಮೆಂಟ್ ಕೊಡಕ್ಕೂ ಹಿಂಜರಿತಾ ಇದ್ದಾರೆ. ಯಾಕಂದ್ರೆ ಇವ್ರು ಯಾವತ್ತೂ ಆರ್ಗ್ಯುಮೆಂಟಿವ್ ಮನ್ಸಿಂದ ಕಮಿಟ್ ಆಗಿದ್ದಾರೆ, ಬಟ್ ಆಚೆ ಅವರು ಆ ಟ್ರೂತ್ನ ಒಪ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಸೊ ಅವರು ನೆಗ್ಲೆಕ್ಟ್ ಮಾಡಕ್ ಶುರು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇರಿಟೇಟ್ ಆಗ್ಬಿಟ್ಟಿದೆ, ಇವ್ರು ಯಾಕೆ ಹಿಂಗ್ ಕಂಪೇರ್ ಮಾಡ್ಕೊತಾರೆ, ನಾನು ಹೆಂಗೆ ಇವ್ರಿಗೆ ಪ್ರೂವ್ ಮಾಡ್ಲಿ ಅಂತ ಹೇಳಿ ಸಾಕಾಗಿ ಇವ್ರದ್ದು ಆರ್ಗ್ಯುಮೆಂಟಿವ್ ನೇಚರ್ ಮುಗಿಯಲ್ಲ, ಕಾಂಪಿಟೇಟಿವ್ ಎನರ್ಜಿ ಮುಗಿಯಲ್ಲ. ಮತ್ತೆ ನಿಮ್ಮಿಬ್ರು ಮಧ್ಯೆ ತುಂಬಾ ಜನ ಇನ್ವಾಲ್ವ್ ಆಗಿದ್ದಾರೆ, ಅವರಿಂದನೂ ನಿಮ್ ಕನೆಕ್ಷನ್ ಡಿಸ್ಟರ್ಬ್ ಆಗ್ತಿದೆ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದೆ. ಸೊ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಇದರಿಂದ ಆಚೆ ಇದ್ರೆ ನನ್ಗೆ ನೆಮ್ಮದಿ ಸಿಗುತ್ತೆ, ನನ್ನ ಕೆರಿಯರ್ ಕಡೆ ಗಮನ ಹರಿಸ್ಬೇಕು, ನನ್ನ ವರ್ಕ್ ಕಡೆ ಗಮನ ಹರಿಸ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಜಾಸ್ತಿ ಇದೆ. ಇನ್ನೇನು ಇದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರು ಇದು ಬ್ಯಾಡ್ ವೇಗೆ ಹೋಗ್ತಿದೆ ಅಥವಾ ಆರ್ಗ್ಯುಮೆಂಟ್ಸ್ಗೆ ಹೋಗ್ತಿದೆ ಅಂತ ಅವ್ರಿಗೆ ಕರೆಂಟ್ಲಿ ಅನ್ನಿಸ್ತಾ ಇದೆ, ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪೈಲ್ 1, ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್. ಪೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಪ್ಲೀಸ್. Queen of Pentacles, okay. 10 of Swords, 2 of Wands, 10 of Cups, 9 of Wands. ಗೈಸ್, ಅವ್ರು ಕರೆಂಟ್ಲಿ ಅವರ ಕರಿಯರ್ ಕಡೆ ಗಮನ ಜಾಸ್ತಿ ಹರಿಸ್ತಿದ್ದಾರೆ ನೋಡಿ. ಅವ್ರು ಏನೋ ವರ್ಕ್ ಮಾಡ್ತಿದ್ದಾರೆ, ಮನಿ, ಕರಿಯರ್ ಆ ಕಡೆ ಗಮನ ಹರಿಸ್ತಿದ್ದಾರೆ. ಬಟ್ ಅವ್ರಿಗೆ ನೀವು ಇಂಪಾರ್ಟೆಂಟ್ ಶೋ ಮಾಡ್ತಿಲ್ಲ. ಅವ್ರು ಬ್ಯುಸಿ ಇರೋ ತರ, ಕರಿಯರ್ ಅಲ್ಲಿ ನಾನು ತುಂಬಾ ಬ್ಯುಸಿ ಇದ್ದೀನಿ ಅನ್ನೋ ತರ ತೋರಿಸ್ಕೊತಾರೆ. ಅಂಡ್ ನೀವು ಇಲ್ದೇ ಇರೋದು ಅಥವಾ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡದೇ ಇರೋದು ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನನ್ಗೇನೂ ಫೀಲ್ ಆಗ್ತಿಲ್ಲ, ನನ್ಗೇನೂ ಅನ್ನಿಸ್ತಿಲ್ಲ ಅನ್ನೋ ತರ ಶೋ ಮಾಡ್ತಾ ಇದ್ದಾರೆ, ವರ್ಕಲ್ಲಿ ಬ್ಯುಸಿ ಇರೋ ತರ. ಬಟ್ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ನ ಇಂಡೈರೆಕ್ಟ್ ಆಗಿ ಯೂನಿವರ್ಸ್ ಕಡೆಯಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ನಿಮ್ದೇ ಥಾಟ್ಸ್ ನಡೀತಿದೆ, ಅವ್ರ ತಲೆಯಲ್ಲಿ ನಿಮ್ದೇ ಯೋಚನೆಗಳು ನಡೀತಿದೆ. ಸೊ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ನ. ಅಂಡ್ ತುಂಬಾ ಹರ್ಟ್ ಆಗಿದೆ ಅವ್ರಿಗೆ ನಿಮ್ ಮಾತುಗಳು. ಈ ಸರಿ ಕಳೆದ ಬಾರಿ ಏನ್ ನಿಮ್ಮಿಬ್ರ ಮಧ್ಯೆ ಮಾತುಕತೆ ನಡೆದಿದೆಯೋ, ಆರ್ಗ್ಯುಮೆಂಟ್ಸ್ ನಡೀದೇ ಇದ್ರು ಕೆಲವರಿಗೆ ನಿಮ್ಮ ಮಾತುಗಳು ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಅವ್ರು ಅಂದ್ಕೊಂಡೇ ಇಲ್ಲ, ಅಷ್ಟು ಬೇಜಾರಾಗಿದೆ ಅವ್ರಿಗೆ, ಅಷ್ಟು ಹರ್ಟ್ ಆಗಿದೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಿಮ್ ಕಡೆಯಿಂದ ಇದನ್ನ. ಸೊ ತುಂಬಾ ಹರ್ಟ್ ಆಗಿದೆ ಅವರಿಗೆ. ಅಂಡ್ 2 of Wands, 2 ಆಪ್ಷನ್ ಇದೆ ಅವರಿಗೆ ಲೈಫಲ್ಲಿ, ಓಕೆನಾ. 2 ಆಪ್ಷನ್ ಇದೆ. ಈ 2ರಲ್ಲಿ ಅವ್ರಿಗೆ ಇನ್ನೊಂದು ಆಪ್ಷನ್ ಜೊತೆ ಇರಕ್ ಇಷ್ಟ ಇಲ್ಲ. ಯಾಕಂದ್ರೆ ನಿಮ್ ಜೊತೆ ಇರೋಣ ಅಂದ್ರೆ ನಿಮ್ ಜೊತೆನೂ ಹಿಂಗೆ ಜಗಳ, ಕಾನ್ಫ್ಲಿಕ್ಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ. ಸೊ ಅವ್ರು ಯೋಚನೆ ಮಾಡ್ತಿದ್ದಾರೆ, ಯಾಕೆ ಹಿಂಗಾಯ್ತು ನನ್ನ ಲೈಫಲ್ಲಿ, ಏನ್ ತಪ್ಪು ನಡೀತಿದೆ ಅಂತ ಅವ್ರನ್ನ ಅವರು ಹೀಲ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಾರೆ. ಏನ್ ನಡೀತಿದೆ ಲೈಫಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಅವರು ನೆಗ್ಲೆಕ್ಟ್ ಮಾಡೋ ತರ ನಿಮಗ್ ಫೀಲ್ ಆಗ್ತಿದೆ. ಅಂಡ್ ಅವರು ಹೀಲಿಂಗ್ ಟೈಮಲ್ಲಿ ಇದ್ದಾರೆ. ಸೊ ನಿಮ್ಗೆ ಅದ್ ನೆಗ್ಲೆಕ್ಟ್ ಮಾಡ್ದಂಗೆ ಫೀಲ್ ಆಗುತ್ತೆ, ಯಾಕಂದ್ರೆ ಅವ್ರನ್ನ ಅವ್ರು ಹೀಲ್ ಮಾಡ್ಕೋಬೇಕಲ್ಲ. ಸೊ ಅವ್ರಿಗೆ ಕನೆಕ್ಷನ್ ಕಡೆನೂ ಜಾಸ್ತಿ ಗಮನ ಹರಿಸ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅವ್ರ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅವ್ರು ಮ್ಯಾರಿಡ್ ಇದ್ರೆ, ಕಿಡ್ಸ್ ಇದ್ರೆ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅಥವಾ ಅವ್ರಿಗೆ ಮ್ಯಾರಿಡ್ ಇಲ್ಲ ಅಂದ್ರೆ ಅವರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮ್ ಕಡೆಯಿಂದ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಸೊ ಅವ್ರು ನೀವ್ ಅಲ್ದೇ ಇರೋ ಬೇರೆ ಪ್ರಪಂಚದಲ್ಲೇ ಇದ್ದಾರೆ, ಓಕೆನಾ. ಅವರು ಎಷ್ಟು ಜನದ ಜೊತೆ ಇರ್ಲಿ, ಫ್ಯಾಮಿಲಿ ಜೊತೆನೆ ಇರ್ಲಿ, ಆದ್ರೆ ಒಂಟಿ. ನೀವಿಲ್ದೆ ಅವ್ರು ಒಂಟಿ. ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಬರುತ್ತೆ, ಗಟ್ ಫೀಲಿಂಗ್ ಬರುತ್ತೆ, ಆದ್ರೆ ಅವ್ರು ತಗೊಳಲ್ಲ. ಯಾಕಂದ್ರೆ ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಒಂಟಿ ಆಗಿರೋದು, ಲೋನ್ಲಿ ಆಗಿರೋದು, ಅವ್ರ ಬೌಂಡ್ರೀಸ್ ಹಾಕೊಳ್ಳೋದು. ಅಂಡ್
ಏನು ಕಮ್ಯುನಿಕೇಟ್ ಮಾಡದೇ ಇರೋದು, ಏನು ಮಾತಾಡದೇ ಇರೋದು, ಶೋ ಮಾಡೋದು, ಪೋಸ್ಟ್ ಹಾಕೋದು, ಫೋಟೋಸ್ ಹಾಕೋದೆಲ್ಲ ನಾನು ಖುಷಿಯಾಗಿದ್ದೀನಿ ನನ್ನ ಲೈಫಲ್ಲಿ. ನನ್ಗೆಲ್ಲ ಇದ್ದಾರೆ, ನನ್ ಕೇರ್ ಮಾಡೋರು ಇದ್ದಾರೆ, ನನ್ ನೋಡ್ಕೊಳ್ಳೋರು ಇದ್ದಾರೆ, ಐ ಆಮ್ ಹ್ಯಾಪಿ ವಿತೌಟ್ ಯು, ನೀವಿಲ್ದೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಪೋಸ್ಟ್ ಹಾಕ್ತಾರೆ. ಬಟ್ ನಿಮ್ನ ತುಂಬಾ ಮಿಸ್ ಅಂತೂ ಮಾಡ್ಕೋತಾ ಇದ್ದಾರೆ. ನಿಮ್ಗೆ ಕಾಲ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕಂತ ತುಂಬಾ ಅನ್ಸುತ್ತೆ. ಬಟ್ ಅವ್ರದ್ದು ಹರ್ಟ್ ಆಗಿರೋದಿದೆಯಲ್ಲ, ಸೊ ಬೌಂಡ್ರೀಸ್ ಹಾಕೊಂಡಿದ್ದಾರೆ ನೋಡಿ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಏಟ್ ಆಫ್ ಪೆಂಟಕಲ್ಸ್. ಓಕೆ, ಟೂ ಆಫ್ ವಾಂಡ್ಸ್ ಮತ್ತೆ ಬಂತು ಗೈಸ್. ಕಿಂಗ್ ಆಫ್ ಸೋರ್ಡ್ಸ್. ಓಕೆ, ಸಿಕ್ಸ್ ಆಫ್ ವಾಂಡ್ಸ್, ದಿ ವರ್ಲ್ಡ್ ಕಾರ್ಡ್. ಓಕೆ ಗೈಸ್ ನೋಡಿ, ಅವರು ಅವ್ರ ಕಂಫರ್ಟ್ ಪೊಸಿಷನ್ ಅಲ್ಲಿ ಕೂತಿದ್ದಾರೆ ಕರೆಂಟ್ಲಿ. ಅಂದ್ರೆ ಅವ್ರ ಲೈಫಲ್ಲಿ ಎಲ್ಲ ಇದೆ. ಓಕೆನಾ? ಕರೆಂಟ್ಲಿ ಅವ್ರ ಲೈಫಲ್ಲಿ ತುಂಬಾ ಯೋಚನೆ ಮಾಡೋವಂಥದ್ದು ಏನು ನಡೆದಿಲ್ಲ. ಅಂಡ್ ನಿಮ್ಮಿಂದ ಹರ್ಟ್ ಆಗಿರೋದ್ ಬಿಟ್ರೆ ಅವ್ರ ಲೈಫಲ್ಲಿ ಮೇಜರ್ ಆಗಿ ಏನೂ ನಡೆದಿಲ್ಲ. ಸೊ ಜೀವನ ನಡ್ಕೊಂಡು ಹೋಗ್ತಿದೆ. ನೆಸೆಸರಿ ಥಿಂಗ್ಸ್ ಏನಿದೆ ಅವ್ರ ಜೀವನಕ್ಕೆ ಅದೆಲ್ಲ ಇದೆ. ಸೊ ಅವ್ರು ನೋಡಿ ಕಾಲ್ನ ತೆಗ್ದು ಕೂತಿಲ್ಲ, ಅಂದ್ರೆ ಒಂದ್ರ ಮೇಲೆ ಒಂದ್ ಇಟ್ಕೊಂಡು ಕೂತಿದ್ದಾರೆ. ಅಂದ್ರೆ ಈಗ್ಲೇ ಅವ್ರು ಬರಲ್ಲ ನಿಮ್ ಕಡೆ, ಆಕ್ಷನ್ ತಗೊಳಲ್ಲ. ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದಾರೆ. ಅವ್ರ ಮನ್ಸು ಎಷ್ಟೇ ಒಳಗಡೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ರು, ಅವ್ರ ಮೈಂಡ್ ಸೆಟ್ ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಕೊಡ್ತಾ ಇದ್ರು ನಿಮ್ ಬಗ್ಗೆ, ಅವರು ಕಂಫರ್ಟ್ ಝೋನ್ ಅಲ್ಲೇ ಕೂತಿದ್ದಾರೆ. ಬೇಕಾದ್ರೆ ಅವ್ರು ಬರ್ಲಿ, ನಾನಂತೂ ಹೋಗಲ್ಲ, ನಾನಂತೂ ಮಾತಾಡಲ್ಲ, ಅಥವಾ ನಾನಂತೂ ಎಫರ್ಟ್ ಹಾಕಲ್ಲ ಅನ್ನೋದು ಅವ್ರ ಮನ್ಸಿಗೆ ಬಂದಿದೆ. ಸೊ ಅವ್ರಿಗೇನೇನ್ ಬೇಕೆಲ್ಲ ಎಲ್ಲ ಅವ್ರ ಲೈಫಲ್ಲಿ ಇದೆ. ಅಂಡ್ ನೀವೇ ಬರ್ಲಿ ಅನ್ನೋದು ಅವ್ರ ಮನ್ಸಲ್ಲಿ ಜಾಸ್ತಿ ಇದೆ, ಹಠ. ಓಕೆನಾ? ಈಗೋ ಇರ್ಬೋದು, ಹಠ ಇರ್ಬೋದು, ಮತ್ತೆ ಹರ್ಟ್ ಆಗಿದೆಯಲ್ಲ. ಸೊ ನೋಡಿ, ಅವ್ರು ನಿಮ್ನ ಎಷ್ಟು ಮಿಸ್ ಮಾಡ್ಕೋತಾರೆ. ಆ ರೂಮ್ದು ವಿಂಡೋಸ್ನ ನೋಡ್ತಾ ಇದಾರೆ, ಬಟ್ ವಿಂಡೋನ ಓಪನ್ ಮಾಡಿಲ್ಲ. ಓಕೆನಾ? ಸೊ ನಿಮ್ ಕಡೆ ಬರ್ಬೇಕು ಅಂತ ಎಷ್ಟೇ ಅನ್ಕೊಂಡ್ರು ಅವ್ರು ಓಪನ್ ಮಾಡಲ್ಲ. ಅವ್ರಿಗೆ ಇಷ್ಟ ಇಲ್ದೇ ಇರೋ ಜಾಗದಲ್ಲಿ ಇದಾರೆ ಕರೆಂಟ್. ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ನಿಮ್ ಜೊತೆ ಇರಕ್ಕೆ ಇಷ್ಟ, ನಿಮ್ ಜೊತೆ ಟ್ರಾವೆಲ್ ಮಾಡಕ್ ಇಷ್ಟ, ಟ್ರಾವೆಲಿಂಗ್ ಎನರ್ಜಿ ತುಂಬಾ ಬರ್ತಿದೆ. ಬಟ್ ಅವ್ರ ಇಷ್ಟ ಇಲ್ದೆ ನೋಡಿ, ಈ ಕೋಲ್ ನೀವು, ಇದು ಇನ್ನೊಂದು ಕೋಲು. ಓಕೆನಾ? ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದ್ರೆ ಫ್ಯಾಮಿಲಿ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿನೇ ಇರ್ಬೋದು. ಸಿ, ಅವ್ರ ಜೊತೆ ಅವ್ರಿಗೆ ಇರಕ್ ಇಷ್ಟ ಇಲ್ಲ. ಓಕೆನಾ? ಬಟ್ ಅವ್ರ ಜೊತೆ ಇದ್ದಾರೆ. ಕೆರಿಯರ್ ಇರ್ಬೋದು, ಅಥವಾ ಅವ್ರ ವರ್ಕ್ ಇರ್ಬೋದು, ಅದಕ್ಕೆ ಅವ್ರು ಫುಲ್ ಟೈಮ್ ಕೊಡಕ್ ಇಷ್ಟ ಇಲ್ಲ. ಅವ್ರು ನಿಮ್ ಜೊತೆ ಬರಕ್ ಇಷ್ಟ, ಟ್ರಾವೆಲ್ ಮಾಡಕ್ ಇಷ್ಟ, ಬಟ್ ಆಗ್ತಾ ಇಲ್ಲ ಅವ್ರಿಗೆ. ನೋಡಿ, ಇದನ್ನ ವಿಂಡೋ ಅವ್ರ ಕೈಲಿ ಓಪನ್ ಮಾಡಕ್ ಆಗುತ್ತೆ, ಬಟ್ ಓಪನ್ ಮಾಡ್ತಿಲ್ಲ. ಬಿಕಾಸ್ ತುಂಬಾ ಹರ್ಟ್ ಆಗಿದ್ದಾರೆ. ಸೊ ಅವರು ನೀವು ಬರ್ಲಿ, ನೀವೇ ಅಪ್ರೋಚ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಕಿಂಗ್ ಆಫ್ ಸೋರ್ಡ್ಸ್ ಇದೆ. ಅದೇ ಆಲ್ರೆಡಿ ಹೇಳ್ದಂಗ್ ನಾನು, ಆರ್ಗ್ಯುಮೆಂಟಿವ್ ಇದ್ದೀರಾ ನೀವು ತುಂಬಾ. ಸೊ ಅವ್ರಿಗೆ ಸಾಕಾಗೋಗಿದೆ ಆರ್ಗ್ಯುಮೆಂಟ್ಸ್, ಕಾನ್ಫ್ಲಿಕ್ಟ್ಸ್, ಮತ್ತೆ ಕಾಂಪಿಟೇಟಿವ್ ಎನರ್ಜಿ, ಇವೆಲ್ಲ ಅವ್ರಿಗೆ ಸಾಕಾಗೋಗಿದೆ. ಬಟ್ ಪ್ರೀತಿ ಅಂತೂ ತುಂಬಾ ಇದೆ, ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ವೆಯ್ಟ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಟೈಮ್ಗೋಸ್ಕರ. ಮಿಸ್ ಮಾಡ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಆರ್ಗ್ಯುಮೆಂಟ್ಸ್ಗೆ ಅವರು ರೆಡಿ ಇಲ್ಲ. ಸಾಕಪ್ಪ ಆರ್ಗ್ಯುಮೆಂಟ್ಸ್ ಅಂತ ಆಗೋಗಿದೆ ಅವ್ರಿಗೆ. ಆರ್ಗ್ಯುಮೆಂಟ್ಸ್ ಮಾಡಿ ಮಾಡಿ ಸಾಕಾಗೋಗಿದೆ. ಅದಕ್ಕೆ ಸುಮ್ಮನೆ ಮಿಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಈಗೋದಲ್ಲಿದ್ದಾರೆ. ನಾನ್ ಯಾಕೆ ಹೋಗ್ಲಿ, ನಾನ್ ಯಾಕೆ ಅಪ್ರೋಚ್ ಮಾಡ್ಲಿ, ಬೇಕಾದ್ರೆ ಅವ್ರು ಮಾಡ್ಲಿ ಅನ್ನೋದು ಜಾಸ್ತಿ ಕಾಣಿಸ್ತಿದೆ ನಿಮ್ ಪರ್ಸನ್ಗೆ. ಎಷ್ಟೇ ಫೀಲಿಂಗ್ಸ್ ಇದ್ರೂ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ತುಂಬಾ ಇದೆ. ಸೊ ಅವ್ರು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ. ಮೇಲ್ಗಡೆ ಶೋ ಮಾಡಲ್ಲ. ಸ್ಟ್ರಿಕ್ಟು, ಕೋಪ, ಸ್ಟಬರ್ನ್, ಹಠ, ಆ ಥರ ಶೋ ಮಾಡ್ತಾರೆ. ಓಕೆನಾ? ಸಿಕ್ಸ್ ಆಫ್ ವಾಂಡ್ಸ್. ನೀವು ಖುಷಿಯಾಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಅಂಡ್ ನಿಮ್ಗೆ ತುಂಬಾ ಜನದ ಸಪೋರ್ಟ್, ಅಟೆನ್ಷನ್ ಸಿಗ್ತಿದೆ ಅಂತ ಫೀಲ್ ಮಾಡ್ತಿದ್ದಾರೆ. ಅದಕ್ಕೆ ನೀವ್ ಹಿಂಗ್ ಆಡೋದು. ಅದಕ್ಕೆ ನೀವು ಸೆಲ್ಫ್ ಲವ್ ಮಾಡ್ತಿದ್ದೀರಾ, ಸೆಲ್ಫ್ ಕೇರ್ ಮಾಡ್ಕೋತಾ ಇದ್ದೀರಾ, ನೀವು ತುಂಬಾ ಅಟ್ರಾಕ್ಟಿವ್ ಆಗ್ತಿದ್ದೀರಾ. ಅವ್ರಿಗೆ ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಆಗ್ತಿದೆ. ಬಟ್ ಅವ್ರಿಗೆ ಇನ್ನೂ ಏನ್ ಗೊತ್ತಾಗ್ತಿದೆ ಅಂದ್ರೆ, ಇಲ್ಲಿ ನೋಡಿ ಕೈಗಳು ಎಷ್ಟೊಂದಿದೆ. ಬೇರೆಯವ್ರ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗ್ತಿದೆ, ಅಟೆನ್ಷನ್ ಸಿಗ್ತಿದೆ. ಅಂಡ್ ಬೇರೆಯವರು ನಿಮ್ಗೆ
ಅಟೆನ್ಷನ್ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ನೋಡಿ ಇಲ್ಲಿ ಕಾಂಪಿಟೇಟಿವ್ ಎನರ್ಜಿ, ಬೇರೆಯವರು ಡಬಲ್ ರಿಪಿಟೇಷನ್ ಗೈಸ್. ಮತ್ತೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಇಲ್ಲೂ ಕೈಗಳಿದೆ. ಬೇರೆಯವರು ನಿಮ್ಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಸೊ ಇವ್ರಿಗೆ ಕಾಂಪಿಟೇಷನ್ ಅನ್ನಿಸ್ತಿದೆ, ಅವ್ರನ್ನ ಮೀರಿ ನಿಮ್ನ ಗೆಲ್ಬೇಕು ಅಂತ. ಬಟ್ ಹರ್ಟ್ ಆಗಿರೋದ್ರಿಂದ ಅವ್ರು ಏನು ಆಕ್ಷನ್ ತಗೋತಿಲ್ಲ. ನೀವು ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನೀವು ನೋಡಕ್ ತುಂಬಾ ಚೆನ್ನಾಗಿರ್ಬೋದು, ನೀವು ಬ್ಯೂಟಿಫುಲ್ ಇರ್ಬೋದು, ಫೈರ್ ಎನರ್ಜಿ ಅವ್ರನ್ನ ತುಂಬಾ ಕಾಡುತ್ತೆ, ಮಿಸ್ ಮಾಡ್ಕೋತಾ ಇದಾರೆ ತುಂಬಾ. ಅಂಡ್ ನೀವು ಲೈಮ್ ಲೈಟ್ ಅಲ್ಲಿ ಇದ್ದೀರಾ ನಿಮ್ ಲೈಫ್ ಅಲ್ಲಿ, ಅಂದ್ರೆ ನೀವು ಸಕ್ಸಸ್ ಏನಿದೆ ಆ ಸಕ್ಸಸ್ ನ ನೀವು ರೀಚ್ ಮಾಡ್ತಿದ್ದೀರಾ, ನಿಮ್ ಡ್ರೀಮ್ಸ್ ನ ಅಚೀವ್ ಮಾಡ್ಕೋತಿದ್ದೀರಾ, ನಿಮ್ ಕನ್ಸ್ನ ಅಚೀವ್ ಮಾಡ್ಕೋತಿದ್ದೀರಾ. ಅದನ್ನ ನೋಡಿ ಅವ್ರಿಗೆ ನಿಜವಾಗ್ಲೂ ನಿಮ್ ಕಡೆ ಇನ್ನೂ ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾರೆ. ಬಟ್ ಹೇಳಿದ್ನಲ್ಲ, ಈ ಸ್ಟಬರ್ನೆಸ್ ಇಂದ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನೆಗ್ಲೆಕ್ಟ್, ಅವ್ರಿಗೆ ಎಷ್ಟೇ ಫೀಲಿಂಗ್ಸ್ ಇದ್ರು ತುಂಬಾ ಕಂಟ್ರೋಲ್, ಅವ್ರಿಗೆ ಹೋಲ್ಡಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಇದೆ ಗೈಸ್. ಫೈಲ್ 1 ಸಿ, ನೀವೇ ಅವ್ರ ಪ್ರಪಂಚ. ಓಕೆನಾ, ದಿ ವರ್ಲ್ಡ್ ಕಾರ್ಡ್ ಬಂದಿದೆ, ನೀವೇ ಅವ್ರ ಪ್ರಪಂಚ. ಅವ್ರು 24/7 ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನೀವೇ ಅವ್ರಿಗೆಲ್ಲ, ಆ ತರ ಯೋಚನೆ ಇದೆ. ಬಟ್ ಅವ್ರ ಇಲ್ದೆ ನೀವು ಖುಷಿಯಾಗಿದ್ದೀರಾ ಅನ್ನೋದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಹರ್ಟ್ ಆಗುತ್ತೆ, ಅವ್ರ ಈಗೋಗ್ ಹರ್ಟ್ ಆಗುತ್ತೆ. ನಾನ್ ಇಲ್ದೆ ಎಷ್ಟು ಖುಷಿಯಾಗಿದಾರ, ನಾನ್ ಇಲ್ದೆ ಎಷ್ಟು ಅಚೀವ್ ಮಾಡ್ತಿದಾರ, ಏನಿದು ಆ ತರ ಅವ್ರಿಗೆ ಅನ್ಸಕ್ ಶುರು ಆಗಿದೆ. ಅಂಡ್ ಆಬ್ವಿಯಸ್ಲಿ ನಿಮ್ ಎನರ್ಜಿ, ನೀವು ಹೈ ಲೆವೆಲ್ ಎನರ್ಜಿಲಿ ಇದ್ದೀರಾ. ಕಂಪ್ಯಾರಿಟಿವ್ಲಿ ಎನರ್ಜಿ ಕಂಪೇರ್ ಮಾಡ್ಕೊಂಡ್ರೆ ಅವ್ರಿಗಿಂತ ನಿಮ್ ಎನರ್ಜಿ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ. ಅವರು ನಿಮ್ ಎನರ್ಜಿನ ರೀಚ್ ಮಾಡಕ್ ಸಾಧ್ಯನೇ ಇಲ್ಲ, ಅಷ್ಟು ಒಳ್ಳೆ ಎನರ್ಜಿಲಿ ನೀವಿದ್ದೀರಾ. ನೀವು ಏನ್ ಫಾಲೋ ಮಾಡ್ತಿದ್ದೀರಾ ಅಥವಾ ಫೈಲ್ 1 ಏನಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ನಾನು ಹೇಳ್ತೀನಿ. ಯೂನಿವರ್ಸು ಅದನ್ನೇ ಹೇಳ್ತಿದ್ದಾರೆ. ವಾಟ್ ಯು ಆರ್ ಫಾಲೋಯಿಂಗ್ ನಾವು, ಲೈಫ್ ಸ್ಟೈಲ್ ಇರ್ಬೋದು, ನಿಮ್ಮನ್ನ ನೀವು ಟೇಕ್ ಕೇರ್ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಅದನ್ನ ಕಂಟಿನ್ಯೂ ಮಾಡಿ. ಬಿಕಾಸ್ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ ಕಡೆಯವ್ರು, ತುಂಬಾ. ಶೋ ಮಾಡಲ್ಲ, ನೀವೇ ಬರ್ಲಿ, ನೀವೇ ಸೋಲ್ಲಿ ಅನ್ನೋದು ಜಾಸ್ತಿ ಇದೆ ಅವ್ರಿಗೆ. ಈಗೋಯಿಸ್ಟಿಕ್ ಆಗಿದ್ದಾರೆ, ನೆಗ್ಲೆಕ್ಟ್ ಮಾಡೋದು, ಏನ್ ಮಾಡಿದ್ರು ಬರ್ತಾರೆ, ನಾನು ಏನ್ ಮಾಡಿದ್ರು ಬರ್ತಾರೆ ಅನ್ನೋದು ಅವ್ರ ತಲೆಯಲ್ಲಿ ಜಾಸ್ತಿ ಇದೆ. ಸೊ ನೀವು ಇವಾಗ ಯಾವ ಎನರ್ಜಿಲಿ ಇದ್ದೀರಾ ಅದೇ ಎನರ್ಜಿಲಿ ಇರಿ ಗೈಸ್. ಓಕೆನಾ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಫೈಲ್ 1 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಟೆಂಪ್ರೆನ್ಸ್, ಸಿ, ಅವ್ರ ಲೈಫಲ್ಲಿ ರೈನ್ಬೋ ಅಂದ್ರೆ ಕಾಮನ ಬಿಲ್ಲು ಅನ್ನೋದು ಬರ್ಬೇಕು ಅಂದ್ರೆ ನೀವು ಕಲರ್ಸ್, ಅವ್ರ ಲೈಫಲ್ಲಿ ಕಲರ್ಸ್ ಬರ್ಬೇಕು ಅಂದ್ರೆ ನೀವು ಅವ್ರ ಜೀವನಕ್ಕೆ ಎಂಟ್ರಿ ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ರ ಲೈಫಲ್ಲಿ ಕಲರ್ಸೇ ಇಲ್ಲ. ಓಕೆನಾ, ಅಂಡ್ ನಿಮ್ ಎನರ್ಜಿ ಬೇಕು ಅವ್ರಿಗೆ. ನಿಮ್ ಎನರ್ಜಿ ನಿಮ್ದು ಏನ್ ನಾನು ಅವಾಗ್ಲೂ ಹೇಳ್ದೆ, ನಿಮ್ದು ಎನರ್ಜಿ, ನೀವು ಹೈ ಲೆವೆಲ್ ಅಲ್ಲಿ ಇದ್ದೀರಾ, ಅವ್ರು ಲೋ ಲೆವೆಲ್ ಅಲ್ಲಿ ಇದ್ದಾರೆ. ನಿಮ್ ಎನರ್ಜಿನ ಅವ್ರು ಅಬ್ಸಾರ್ಬ್ ಮಾಡ್ಕೋತಾರೆ. ಓಕೆನಾ, ಅವ್ರ ಲೈಫ್, ಅವ್ರು ಚೆನ್ನಾಗಿರ್ಬೋದು, ಅವ್ರು ಖುಷಿಯಾಗಿರ್ಬೋದು, ಅವ್ರು ಸ್ಟೇಬಲ್ ಆಗಿರ್ತಾರೆ ನೀವು ಬಂದ್ರೆ, ನಿಮ್ ಎನರ್ಜಿ ಸಿಕ್ಕಿದ್ರೆ, ಮತ್ತೆ ಅವ್ರ ಲೈಫ್ ಕಲರ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದಾರೆ. ಬಟ್ ನಾನು ಹೇಳಿದ್ನಲ್ಲ, ಈಗೋ ಅವ್ರನ್ನ ತಡೀತಿದೆ. ಇಷ್ಟೆಲ್ಲ ಪಾಸಿಟಿವ್ ಇದ್ರೂ ಆಟಿಟ್ಯೂಡ್, ಈಗೋ ನೋಡಿ, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಅವ್ರನ್ನ ಅಪ್ರೋಚ್ ಮಾಡಬೇಕು, ತುಂಬಾ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಿದೆ. ಬಟ್ ಮಾಡಲ್ಲ, ಹರ್ಟ್ ಆಗಿದ್ದಾರೆ. ಅವ್ರಿಗೆ ಈಗೋ ಹರ್ಟ್ ಆಗ್ಬಿಟ್ಟಿದೆ ನಿಮ್ಮ ಮಾತುಗಳು. ಜಸ್ಟಿಸ್, ಅವ್ರಿಗೆ ಗೊತ್ತು ನಿಮ್ಗೆ ಅವ್ರು ನ್ಯಾಯ ಕೊಟ್ಟಿಲ್ಲ, ಒದಗಿಸಿಲ್ಲ ಅಂತ ಗೊತ್ತು. ಅಂಡ್ ನೀವು ಅದಕ್ಕೆ ಕ್ವಶನ್ ಮಾಡಿದೀರಾ ಅಷ್ಟೇ, ಅವ್ರು ಟೈಮ್ ಕೊಟ್ಟಿಲ್ಲ ಅಂತನೋ ಏನೋ. ಅವ್ರಿಗೆ ಗೊತ್ತು ತಪ್ಪು ಅವ್ರದ್ದೇ ಇದೆ, ಅದಕ್ಕೆ ಇವ್ರಂಗ್ ಕ್ವಶನ್ ಮಾಡ್ತಾರೆ, ಅದಕ್ಕೆ ಡೌಟ್ ಪಡ್ತಾರೆ, ಅದಕ್ಕೆ ಕಂಪೇರ್ ಮಾಡ್ಕೋತಾರೆ ಅಂತ. ನೀವು ಕರೆಕ್ಟ್ ಇದ್ದೀರಾ ಅಂತ ಅವ್ರು ಒಳ ಮನ್ಸಿಗೆ ಅನ್ಸಿದೆ. ಅಂಡ್ ನ್ಯಾಯ ಕೊಟ್ಟಿಲ್ಲ ನಾನು, ಇನ್ಮೇಲಾದ್ರೂ ಕೊಡ್ಬೇಕು ಅಂತ ಅನ್ನಿಸ್ತಿದೆ. ಆಕ್ಷನ್ ತಗೊಳಲ್ಲ, ಶೋ ಮಾಡೋದು. ಸಿ, ಐ ಆಮ್ ಕಂಫರ್ಟಬಲ್, ನಾನ್ ಖುಷಿಯಾಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ, ನಾನು ಸಿಂಗಲ್ ಆಗಿ ಖುಷಿಯಾಗಿದ್ದೀನಿ, ಅಥವಾ ನೀನ್ ಇಲ್ದೆ ಖುಷಿಯಾಗಿದ್ದೀನಿ. ನೋಡಿ, ನೀನ್ ಇಲ್ದೆ ನಾನು ಆರಾಮಾಗಿರ್ತೀನಿ, ನಾನು ತೋರಿಸ್ತೀನಿ ನೀನ್ ಇಲ್ದೇನೆ ಇದ್ದು ಅನ್ನೋ ತರ ಹಠಕ್ ಬಿದ್ದಿದ್ದಾರೆ. ಓಕೆನಾ, ಬಟ್ ಒಳಗಡೆ ನೋಡಿ, ಒಳಗಡೆ ಇಷ್ಟು ನಿದ್ರೆ ಇಲ್ಲ, ನಿಮ್ ಬಗ್ಗೆನೇ ಯೋಚನೆ, ಏನ್ ಹಿಂಗ್ ಆಗೋಯ್ತಲ್ಲ, ಅವರು ಆಕ್ಷನ್ ತಗೋತಿಲ್ವಲ್ಲ, ನಾನ್ ಏನ್ ಮಾಡ್ಲಿ ಅನ್ನೋದು ತುಂಬಾ ಯೋಚನೆ ಇದೆ. ಅವ್ರಿಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ನೋಡಿ, ತುಂಬಾ ಹರ್ಟ್ ಆಗಿದ್ದಾರೆ. ಓಕೆನಾ, ಮೇಲ್ ಶೋ ಮಾಡೋದು ಐ ಡೋಂಟ್ ಕೇರ್, ಐ ಆಮ್ ನೆಗ್ಲೆಕ್ಟಿಂಗ್. ಯೂಶಲಿ ನನ್ನ ಪ್ರಕಾರ ಡೇ ಟೈಮ್ಸ್ ಅವ್ರ ವರ್ಕು
ಮತ್ತೆ ಫ್ಯಾಮಿಲಿ ಹಂಗೆ ಹಿಂಗೆ ಅಥವಾ ಕೆರಿಯರು ಫ್ರೆಂಡ್ಸ್ ಅನ್ಕೊಂಡು ಆ, ತಳ್ಬಿಡ್ತಾರೆ. ಬಟ್ ನೈಟ್ ಹೊತ್ತಂತೂ ನಿಮ್ನ ಜಾಸ್ತಿ ಮಿಸ್ ಮಾಡ್ಕೋತಾರೆ. ಓಕೆನಾ? ತುಂಬಾ ತುಂಬಾ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಿದೆ, ಎಸ್ಪೆಷಲಿ ಅಟ್ ನೈಟ್. ಬೆಳಿಗ್ಗೆ ಹೆಂಗೋ ತಳ್ಬಿಡ್ತಾರೆ, ನೈಟ್ ಹೊತ್ತು ಅವ್ರಿಗೆ ಆಗ್ತಿಲ್ಲ. ನಿಮ್ ಕಡೆ ಬರ್ಬೇಕು, ಆಕ್ಷನ್ ತಗೋಬೇಕು, ಬರ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಬಟ್ ಅವ್ರ ಬೌಂಡ್ರೀಸ್ ಹಾಕೊಂಡು ಬರ್ತಾ ಇಲ್ಲ. ಅವ್ರ ಜೀವನ ಫುಲ್ ಬ್ಲ್ಯಾಕ್ ಅಂಡ್ ವೈಟ್ ಆಗ್ಬಿಟ್ಟಿದೆ ಗೈಸ್. ಓಕೆನಾ? ಸೊ ಕಾಂಪಿಟೇಟಿವ್ ಎನರ್ಜಿ ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ನಿಮ್ಗೆ ಬೇರೆಯವ್ರ ಅಟೆನ್ಷನ್ ಸಿಗ್ತಿದೆ ಅಂತಾನು ಅನ್ನಿಸ್ತಿದೆ. ಡಬಲ್ ಕ್ಲಾರಿಟಿ ಕೊಟ್ಟಿದ್ದೀನಿ. ಅಂಡ್ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅವರು, ಬಿಕಾಸ್ ಅವ್ರಿಗೆ ಈಗೋ ಹರ್ಟ್ ಆಗಿದೆ. ಸೊ ಕರೆಂಟ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆದ್ರೆ ಒಳ ಮನಸ್ಸು ಅವ್ರದ್ದು ಅಂತರಾತ್ಮ ನಿಮ್ನೆ ಬೇಡ್ತಾ ಇದೆ, ನೀವು ಬಂದ್ಬಿಟ್ರೆ ಸಾಕು ಅಂತ. ಬಟ್ ಶೋ ಮಾಡಲ್ಲ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಫೈಲ್ 1 ಪರ್ಸನ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಪ್ಲೀಸ್. ಲವ್ ಇಸ್ ಇನ್ ದ ಏರ್. ಅವ್ರು ಹೇಳಲ್ಲ, ಬಟ್ ಪ್ರೀತಿ ಕಣ ಕಣದಲ್ಲೂ ಇದೆ. ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ಅಂಡ್ ಔಟ್. ನೀವು ಆಚೆನೂ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ಒಳಗಡೆಯಿಂದನೂ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ವಿಶ್ ಫುಲ್ಫಿಲ್ಮೆಂಟ್. ಅವ್ರ ಜೀವನದಲ್ಲಿ ಒಬ್ರು ಅವ್ರ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅನ್ಕೊಂಡಿದ್ದೀರಾ, ನೀವು ಹಾಗೆ ಇದ್ದೀರಾ. ಸೊ ಅವರ ವಿಶ್, ಅವ್ರ ವರ ನೀವು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ಗೆ ಅವರು. ಅಂಡ್ ಯೂನಿವರ್ಸ್ ಕೊಟ್ಟಿರೋ ವರ ಅಂತ ಅವ್ರು ಹೇಳ್ತಾ ಇದ್ದಾರೆ, ಐ ಲವ್ ಯು ಮೋರ್ ದ್ಯಾನ್ ಯು ನೋ. ನೋಡಿ, ನೀವು ಅನ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಅವ್ರು ನಿಮ್ನ ಪ್ರೀತಿಸ್ತಾರೆ. ಓಕೆನಾ? ನೀವೇ ಅನ್ಕೊಂಡಿರಲ್ಲ ಅಷ್ಟು ಹೆಚ್ಚಾಗಿ ನಿಮ್ನ ಅವ್ರು ಪ್ರೀತಿಸ್ತಾರೆ. ಐ ಲವ್ ಯುವರ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಇಷ್ಟಪಡ್ತಾರೆ ಗೈಸ್ ಅವರು. ಸಿ, ನಾನು ಅವಾಗ್ಲೇ ನಿಮ್ಗೆ ಏನ್ ಹೇಳ್ದೆ, ಅವರು ಮೇಲ್ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಒಳಗಡೆ ಕೊರಗ್ತಿದ್ದಾರೆ ಅಂತ. ಸಿ, ನೀವು ಡಬಲ್ ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ. ನೀವು ಅವರ ವಿಶ್ ಫುಲ್ಫಿಲ್ಮೆಂಟ್. ಅವ್ರು ಏನ್ ಅನ್ಕೊಂಡಿದ್ರು ಒಬ್ರ ಪಾರ್ಟ್ನರ್ ಹೇಗಿರ್ಬೇಕು ಅಂತ, ನೀವು ಹಾಗೆ ಇದ್ದೀರಾ. ಅವ್ರಿಗೆ ನೀವು ಯೂನಿವರ್ಸ್ ಕೊಟ್ಟಿರೋ ವರ ಅಂಡ್ ಅವರ ದೊಡ್ಡ ಜೀವನದ ಕನಸು ನೀವು. ಓಕೆನಾ? ಇದಕ್ಕಿಂತ ಇನ್ನೇನ್ ನಾನು ಕ್ಲಾರಿಟಿ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಅಷ್ಟು ಒಳ್ಳೆ ಎನರ್ಜಿ ಬಂದಿದೆ. ಬಟ್ ಅವ್ರ ಈಗೋ ಮತ್ತೆ ಹರ್ಟ್ ಆಗಿರೋದು ನಿಮ್ ಮಾತುಗಳಿಂದ, ಅದರಿಂದ ಅವ್ರು ಆಚೆ ಬರಕ್ ಆಗ್ತಿಲ್ಲ ಅಷ್ಟೇ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡೋಣ ನಿಮ್ಗೆ, ಜನರಲ್ ಗೈಡೆನ್ಸ್. ನೀವೀಗ ಏನ್ ಎನರ್ಜಿಲಿ ಇದ್ದೀರಾ ಅದೇ ಎನರ್ಜಿಲಿ ಇರಿ ಗೈಸ್. ತುಂಬಾ ಗುಡ್ ಎನರ್ಜಿಲಿ ಇದ್ದೀರಾ. ವೆರಿ ನೈಸ್. ನಿಮ್ದು ಎನರ್ಜಿ ಐ ಆಮ್ ಫೀಲಿಂಗ್ ಇಟ್ಸ್ ವೆರಿ ಹೈ. ಸೆಲ್ಫ್ ಲವ್, ಎಸ್. ನಾನು ಈಗ ತಾನೇ ಏನ್ ಹೇಳ್ದೆ ಗೈಸ್, ನೀವ್ ಈಗ ಯಾವ ಎನರ್ಜಿಲಿ ಇದ್ದೀರಾ ಅದೇ ಎನರ್ಜಿಲಿ ಇರಿ. ಸೆಲ್ಫ್ ಲವ್ ಮಾಡಿ, ನಿಮ್ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ. ಖಂಡಿತ ಅವರೇ ಬರ್ತಾರೆ. ಓಕೆನಾ? ನಿಮ್ ಎನರ್ಜಿ, ನಿಮ್ ಆರಾಗೆ ಅವರು ಏನ್ ಹೇಳ್ಬೋದು, ಕ್ರೇವಿಂಗ್ಸ್, ಕ್ರೇವ್ ಮಾಡ್ತಾ ಇದ್ದಾರೆ. ನಂಗೆ ಬೇಕು ಪ್ಲೀಸ್, ಅವ್ರ ಆರ ಸಿಕ್ಕಿದ್ರೆ ಸಾಕು, ಅವ್ರ ಎನರ್ಜಿ ಸಿಕ್ಕಿದ್ರೆ ಸಾಕು ಅಂತ. ಅವ್ರು ಯಾವತ್ತು ನಿಮ್ಮ ಎನರ್ಜಿನ ಸಕ್ ಮಾಡ್ಕೋತಾರೆ. ಸೊ ನಿಮ್ಮನ್ನ ನೀವು ಕೇರ್ ಮಾಡಿ, ನಿಮ್ಮ ಎನರ್ಜಿನ ಸಕ್ ಮಾಡಿ ಅವ್ರು ಖುಷಿಯಾಗಿರ್ತಾರೆ, ಅವ್ರು ಹ್ಯಾಪಿಯಾಗಿರ್ತಾರೆ. ಯಾಕಂದ್ರೆ ಅವ್ರು ತುಂಬಾ ಲೋ ಎನರ್ಜಿಲಿ ಇದ್ದಾರೆ. ಓಕೆನಾ? ನಿಮ್ ಕೆಪಾಸಿಟಿ ನಿಮ್ಗೆ ಗೊತ್ತಿಲ್ಲ ಗೈಸ್. ನಿಮ್ ಆರಾ ಸ್ಪೀಕ್ಸ್ ಅಷ್ಟು ಚೆನ್ನಾಗಿದೆ. ಅದನ್ನ ಕಂಟಿನ್ಯೂ ಮಾಡಿ ಅಂಡ್ ಸೆಲ್ಫ್ ಕೇರ್ ಮಾಡಿ. ನೀವು ಸೆಲ್ಫ್ ಕೇರ್ ಮಾಡ್ಕೊಂಡು ನಿಮ್ನ ನೀವು ಡ್ರೆಸ್ ಅಪ್ ಮಾಡ್ಕೊಳ್ಳಿ, ನಿಮ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಖಂಡಿತ ಅವರೇ ಅಟ್ರಾಕ್ಟ್ ಮಾಡ್ಕೊಂಡು, ಅವರೇ ತುಂಬಾ ಅಟ್ರಾಕ್ಟ್ ಆಗಿ ನಿಮ್ ಕಡೆ ಬರ್ತಾರೆ. ಬಟ್ ನೀವು ಅವ್ರ ಹಿಂದೆ ಚೇಸರ್ ಆದ್ರೆ ಅವರು ಇನ್ನೂ ಈಗೋಯಿಸ್ಟಿಕ್ ಆಗ್ತಾರೆ, ಇನ್ನೂ ಆಟಿಟ್ಯೂಡ್ ತೋರಿಸ್ತಾರೆ. ಓಕೆನಾ? ಓಪನ್ ಯುವರ್ ಸೆಲ್ಫ್ ಟು ಅದರ್ಸ್. ಓಕೆನಾ? ಯೂನಿವರ್ಸ್ ಹೇಳ್ತಾ ಇದ್ದಾರೆ ನೀವಿನ್ನೂ ಓಪನ್ ಅಪ್ ಆಗ್ಬೇಕು. ಓಕೆನಾ? ಅಂಡ್ ನೀವಿನ್ನೂ ನಿಮ್ ಫೀಲಿಂಗ್ಸ್ ನ ಹೊರ ಹಾಕ್ಬೇಕು, ಖುಷಿಯಾಗಿರ್ಬೇಕು, ಎಲ್ಲರ ಜೊತೆ ಮಾತಾಡ್ಬೇಕು, ಹೊಸ ಫ್ರೆಂಡ್ಸ್ ಜೊತೆ ಖುಷಿಯಾಗಿರಿ. ಓಕೆನಾ? ನ್ಯೂ ರಿಲೇಶನ್ಶಿಪ್ಸ್ ಅಂದ್ರೆ ಫ್ರೆಂಡ್ಲಿ ಆಗಿರ್ಬೋದು, ನ್ಯೂ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಖುಷಿಯಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದೊಂದೇ ಅಲ್ಲ ನಿಮ್ ಲೈಫಲ್ಲಿ ಬೇರೆನೂ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಜವಾಬ್ದಾರಿ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ನೋಡ್ಕೊಳ್ಳೋದಿದೆ. ಸೊ ಇನ್ನೂ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವ್ ಇನ್ ಕೇಸ್, ನಾನು ಆಗ್ಲೇ ಹೇಳ್ದೆ, ನೀವು ತುಂಬಾ ಕಂಪೇರ್ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ ಬೇರೆಯವ್ರಿಗೆ ಅಂತ. ಸಿ, ಅದು ಬಂದಿದೆ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಜಲಸ್ ಪಟ್ಕೊಂಡ್ರೆ ನೀವು ಖಂಡಿತ ಅದು ನಿಮ್ಮ ಕನೆಕ್ಷನ್ ಅಲ್ಲಿ ಅಬ್ಸ್ಟೆಕಲ್ ಆಗುತ್ತೆ, ಸಕ್ಸಸ್ ದೂರ ಹೋಗುತ್ತೆ. ಸೊ ಅದನ್ನ ಬಿಡಿ. ನೀವ್ ಯಾವತ್ತಿದ್ರು ಸ್ಪೆಷಲ್. ಅವ್ರು ಅದನ್ನೇ ಹೇಳ್ತಾ ಇರೋದು,
ನೀವು ವಿಶ್ ಫುಲ್ಫಿಲ್ಮೆಂಟ್ ಅವ್ರಿಗೆ ಯಾಕೆ ನೀವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋತೀರಾ ಅಂತ ಅವಾಗಲೇ ನಾನು 5 minutes to 10 minutes ಮಾತಾಡಿದ್ದೀನಿ ಗೈಸ್. ಅದೇ ರಿಪಿಟೇಷನು. ಆ್ಯಸ್ ಯೂಶುವಲ್ ನನ್ನ ಪವರ್ಫುಲ್ ರೀಡಿಂಗ್ ಆ್ಯಸ್ ಯೂಶುವಲ್ ಮತ್ತೆ ಮತ್ತೆ ಮೆಸೇಜಸ್ ರಿಪೀಟ್ ಆಗ್ತಿದೆ ನನಗೆ ಯೂನಿವರ್ಸ್ ಏಂಜಲ್ಸ್ ಕಡೆಯಿಂದ. ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿ ದಟ್ ಅವ್ರು ನನಗೆ ಡಬಲ್ ಕನ್ಫರ್ಮೇಷನ್ ಕೊಡ್ತಾರೆ ಆ್ಯಂಡ್ ನಿಮಗೆ ಅದು ಕರೆಕ್ಟಾಗಿ ಕನ್ವೆ ಆಗುತ್ತೆ. ಓಕೆನಾ? ಸೊ ನೀವು ಕಂಪೇರ್ ಮಾಡ್ಕೊಳ್ಳೋದು, ಜೆಲಸ್ ಪಟ್ಕೊಳ್ಳೋದು ಈ ಕನೆಕ್ಷನಲ್ಲಿ ಬೇಡ. ಅದೇ ಇದಕ್ಕೆಲ್ಲ ಕಾರಣ. ನಿಮ್ಮ ಮಧ್ಯೆ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ, ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ಜೆಲಸ್ ಬೇಡ. ಓವರ್ ಥಿಂಕ್ ಮಾಡಬೇಡಿ. ನೀವು ನೆಗೆಟಿವ್ ಸಿನಾರಿಯೋಸ್ನ ಓವರ್ ಥಿಂಕ್ ಮಾಡಿದ್ರೆ ಅಥವಾ ನೆಗೆಟಿವ್ನೇ ನೆನೆಸ್ಕೊಂಡ್ರೆ ಕನೆಕ್ಷನ್ ನೆಗೆಟಿವ್ ಕಡೆ ಹೋಗುತ್ತೆ. ಸೊ ಓವರ್ ಥಿಂಕ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ತಲೆ, ನಿಮ್ಮ ಹೆಡ್ಡಲ್ಲಿ ನಡೆಯೋ ನೆಗೆಟಿವ್ ಥಾಟ್ಸೇ ಈ ಕನೆಕ್ಷನಲ್ಲಿ ನೆಗೆಟಿವಿಟಿ ಕ್ರಿಯೇಟ್ ಮಾಡ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಬೇಡ ಗೈಸ್. ಓಕೆನಾ? ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಈ ಸಮಯದಲ್ಲಿ ನೋಡೋಣ. ಆ ಸಾಂಗ್ ಫುಲ್ ನೋಡಿ ಗೈಸ್. ನಿಮಗೆ ಅವ್ರ ಕಡೆಯಿಂದ ಇನ್ನೂ ಒಂದಷ್ಟು ಮೆಸೇಜಸ್ ಅಂಡ್ ಇನ್ನೂ ತುಂಬ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಈ ಟಚ್ಚಲ್ಲಿ ಏನು ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ನಾನು ಆಗ್ಲೇ ಹೇಳ್ದೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂತ. ಸೊ ನಿಮ್ ಕೈ ಟಚ್ ಆದ್ರೆ ಸಾಕು, ಈಸ್ ವೈಟಿಂಗ್. ಓಕೆನಾ? ಹಿ ಆರ್ ಶಿ ಈಸ್ ವೈಟಿಂಗ್. ಒಂದು ಟಚ್ ಆದ್ರೆ ಸಾಕು, ಅವ್ರು ಅಷ್ಟು ನಿಮ್ಮ ಎನರ್ಜಿನ ಮಿಸ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನಿಮ್ಮನ್ನು ಫಿಸಿಕಲಿನೂ ಮಿಸ್ ಮಾಡ್ಕೋತಾ ಇದ್ದಾರೆ. ಫಿಸಿಕಲಿ ಎಮೋಷ್ನಲಿ ತುಂಬಾ ಬಾಂಡ್ ಇದೆ ಆ್ಯಂಡ್ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಗೈಸ್ ನಿಮ್ಮ ಕಡೆ. ಸೊ ಮೇಲ್ ಏನ್ ಶೋ ಮಾಡ್ತಿದ್ದಾರೆ ಅದು ಸತ್ಯ ಅಲ್ಲ, ಬಟ್ ನೀವು ಸೆಲ್ಫ್ ಕೇರ್, ಸೆಲ್ಫ್ ಲವ್ ಅಲ್ಲಿ ಇರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಅದೇ ಇವಾಗ ಏನಿದ್ದೀರಾ, ಏನು ಕಮ್ಯುನಿಕೇಟ್ ಮಾಡಿದೆ ಅದನ್ನೇ ಕಂಟಿನ್ಯೂ ಮಾಡಿ. ಅವರೇ ಅಪ್ರೋಚ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಫೀಲಿಂಗ್ಸ್ ಅಷ್ಟು ನನ್ಗೆ ಎನರ್ಜಿ ಫೀಲ್ ಆಗ್ತಿದೆ. ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಓಕೆನಾ ಗೈಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್, ಕಾಮೆಂಟ್. ನಾನು ಎಲ್ಲ ಕಾಮೆಂಟ್ಸು ಓದ್ತೀನಿ. ಆ್ಯಂಡ್ ನಾನು ಪರ್ಸ್ನಲ್ ರೀಡಿಂಗ್ ತಗೋತಿದ್ದೀನಿ, ಪೇಯ್ಡ್ ಪರ್ಸ್ನಲ್ ರೀಡಿಂಗು. ಯಾರಿಗಾದ್ರೂ ಇಷ್ಟ ಇದ್ದರೆ ವಾಟ್ಸಪ್ಪಲ್ಲಿ ಬುಕ್ ಮಾಡ್ಕೊಳ್ಳಿ ಸ್ಲಾಟ್ಸ್ನ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಕೃಷ್ಣ ಮುಂದೆ ಜಗದ್ಗುರು. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ಥರ ನೆನೆಸ್ಕೊಳ್ಳಿ ಗೈಸ್. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಪ್ಲೀಸ್. ಪ್ಲೀಸ್. 4 of Swords. ಓಕೆ. Ace of Cups. 7 of Pentacles. The World card. 9 of Wands. ಓಕೆ ಗೈಸ್, ಅವ್ರು ಈ ಸಮಯದಲ್ಲಿ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ನೀವು ಏನ್ ಮಾಡ್ತಿದ್ದೀರಾ, ನೀವು ಯಾರ ಜೊತೆ ಇದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಿದೆ ನಿಮ್ಗೆ ಅವರು ಕರೆಕ್ಟಾಗಿ ಟೈಮ್ ಕೊಡ್ತಾ ಇಲ್ಲ ಅಥವಾ ಕೊಟ್ಟಿಲ್ಲ ಅಂತ. ತುಂಬಾ ಪ್ರೆಷರೈಸ್ಡ್ ಆಗಿ ಫೀಲ್ ಮಾಡಿದ್ದಾರೆ. ನೀವು ಈ ವಿಡಿಯೋ ಯಾವಾಗ ನೋಡ್ತಿದ್ದೀರಾ ಅದ್ರ ನೆನ್ನೆ ಅವ್ರು ಸರಿಯಾಗಿ ನಿದ್ರೆ ಮಾಡಿಲ್ಲ. ಓಕೆನಾ? ತುಂಬಾ ನಿಮ್ಮ ಥಾಟ್ಸ್ ಓವರ್ ಥಿಂಕಿಂಗ್ ಬಂದಿದೆ, ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೆ ಬ್ರೇಕ್ ಬೇಕು, ಅವ್ರ ಬ್ಯುಸಿ ಲೈಫ್ ಶೆಡ್ಯೂಲಿಂದ ಬ್ರೇಕ್ ಬೇಕು, ರಿಜ್ಯೂನೇಟ್ ಆಗ್ಬೇಕು, ಅವ್ರು ರಿಜ್ಯೂನೇಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಟೆನ್ಷನ್ ಫೀಲ್ ಮಾಡ್ತಿದ್ದಾರೆ, ಸ್ಟಕ್ ಫೀಲ್ ಮಾಡ್ತಿದ್ದಾರೆ ಇಶ್ಯೂಸ್ ಅಲ್ಲಿ. ಆ್ಯಂಡ್ ಬ್ರೇಕ್ ಬೇಕು, ಅವ್ರಿಗೆ ಎಲ್ಲದ್ರಿಂದ ಬ್ರೇಕ್ ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ. ಈ ಸಮಯದಲ್ಲಿ ಅವ್ರಿಗೆ ನಿಮ್ಮಿಂದನೂ ದೂರ ಇರ್ಬೇಕು ಅಂತ ಅನ್ಸಿದೆ. ಎಲ್ಲರಿಂದನೂ ದೂರ ಇರ್ಬೇಕು, ಅವ್ರು ಒಂಟಿಯಾಗಿರ್ಬೇಕು, ಅವ್ರಿಗೊಂದು ಬ್ರೇಕ್ ಬೇಕು. ಯಾವ ರಿಲೇಶನ್ಶಿಪ್ ಅಲ್ಲೂ ಈಗ ಕರೆಂಟ್ಲಿ ಅವರು ಎನರ್ಜಿ ಹಾಕಕ್ ಇಷ್ಟ ಪಡ್ತಾ ಇಲ್ಲ. ಅನ್ಸ್ಟೇಬಲ್ ಅಂತ ಫೀಲ್ ಮಾಡ್ತಿದ್ದಾರೆ. ವೇಟಿಂಗ್ ಪೀರಿಯಡ್ ಅಲ್ಲಿ ಇಟ್ಟಿದ್ದಾರೆ ಈ ಕನೆಕ್ಷನ್ ಕರೆಂಟ್ಲಿ. ಓಕೆನಾ? ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರು ತುಂಬಾ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಈ ಕನೆಕ್ಷನ್ ನ ಡಿಲೇ ಮಾಡ್ತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಅಂಡ್ ಎಮೋಷನ್ಸ್ ನ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಓಕೆ, ಎಮೋಷನ್ಸ್ ಅವ್ರು ಓಪನ್ ಅಪ್ ಆಗ್ತಾ ಇಲ್ಲ. ನಿಮ್ ಕಡೆ ಸ್ಟೆಪ್
ತಗೋಬೇಕು, ಈ ಕನೆಕ್ಷನ್ ಕಡೆ ಸ್ಟೆಪ್ ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ಅವ್ರ ಕೈಲಿ ಆಗ್ತಿಲ್ಲ. ತುಂಬಾ ಎಮೋಷನಲ್ ಪರ್ಸನ್, ತುಂಬಾ ಲವಿಂಗ್ ಪರ್ಸನ್, ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಅಂತ ನಿಮ್ನ ಅನ್ಕೋತಾರೆ. ಅಂಡ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ತುಂಬಾ ಇದೆ, ಡೀಪ್ ಬಾಂಡಿಂಗ್ ಫೀಲ್ ಮಾಡ್ತಾರೆ. ಬಟ್ ಏನು ಅಂದ್ರೆ ಈ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಬ್ರೇಕ್ ಬೇಕು. ಸೊ ಈ ಕನೆಕ್ಷನ್ಗೆ ಏನು ಕರೆಂಟ್ಲಿ ಎಫರ್ಟ್ ಹಾಕ್ತಾ ಇಲ್ಲ ಅವರು. ತುಂಬಾ ಅವ್ರಿಗೆ ಸ್ವಲ್ಪ ಪ್ರಾಕ್ಟಿಕಲ್ ಮೈಂಡ್ಸೆಟ್ ಜಾಸ್ತಿ ಆಗಿದೆ ಕರೆಂಟ್ಲಿ. ಅವ್ರಿಗೆ ನಂಬಿಕೆ ಇಲ್ಲ, ಟ್ರಸ್ಟ್ ಇಲ್ಲ ಈ ಕನೆಕ್ಷನ್ ಮೇಲೆ. ಅಂಡ್ ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ಆಗ್ತಿಲ್ಲ. ಎಷ್ಟೇ ಅವ್ರು ಎಫರ್ಟ್ ಹಾಕಿದ್ರು ಅಥವಾ ನೀವ್ ಎಫರ್ಟ್ ಹಾಕಿದ್ರು ಇದು ಸ್ಲೋ ಆಗ್ತಿದೆ ಕನೆಕ್ಷನ್. ಇನ್ನೂ ವರ್ಕ್ ಮಾಡ್ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ಅನ್ಕೋತಾ ಇದ್ದಾರೆ. ಕಮಿಟೆಡ್ ಅಂತೂ ಆಗಿದ್ದಾರೆ ಈ ಕನೆಕ್ಷನ್ ಬಗ್ಗೆ, ಕಮಿಟೆಡ್ ಇದೆ. ಬಟ್ ಕರೆಂಟ್ಲಿ ಅವ್ರ ಸಿಚುವೇಶನ್ ಏನೋ ಪ್ರಾಬ್ಲಮ್ ಆಗಿ ಸ್ಟ್ರೆಸ್ಡ್ ಆಗಿದ್ದಾರೆ, ಇದರಿಂದ ಒಂದು ಗ್ಯಾಪ್ ತಗೊಂಡಿದ್ದಾರೆ ಅಷ್ಟೇ. ಅಂಡ್ ನಿಮ್ ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ. ಓಕೆನಾ? ಈ ಕನೆಕ್ಷನ್ ಬೆಳಿಬೇಕು, ಗ್ರೋ ಆಗ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅಂಡ್ ತುಂಬಾ ಅವ್ರ ಲೈಫಲ್ಲಿ ಕರೆಂಟ್ಲಿ ಹಾರ್ಡ್ಶಿಪ್ಸ್, ಪ್ರಾಬ್ಲಮ್ಸ್ ನಡೀತಿದೆ ಗೈಸ್. ಓಕೆನಾ? ಅದಕ್ಕೆ ಅವ್ರು ನಿಮ್ ಕಡೆ ಬರಕ್ ಆಗ್ತಿಲ್ಲ. ನೀವೇನಾದ್ರೂ ಅವ್ರ ಲೈಫಿಗೆ ಬಂದ್ರೆ ಅವ್ರ ಜೀವನ ಫುಲ್ಫಿಲ್ಡ್ ಅಂತ ಅವ್ರು ಫೀಲ್ ಮಾಡ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡ್ತಾರೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ನಿಮ್ ಜೊತೆ ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಸೆಟ್ ಆಗ್ಬೇಕು, ಕಮಿಟೆಡ್ ಆಗ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ. ಯಾಕಂದ್ರೆ ನೀವ್ ಯಾವತ್ತೂ ಅವ್ರಿಗೆ ಡಿಮ್ಯಾಂಡ್ಸ್ ಮಾಡಿಲ್ಲ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಜಾಸ್ತಿ ಎನರ್ಜಿ ಬರ್ತಿದೆ. ನಿಮ್ನ ಹೈ ಸ್ಟ್ಯಾಂಡರ್ಡ್ಸ್, ಹೈ ಸ್ಟೇಟಸ್ ಅಲ್ಲಿ ಇರ್ಸಿದ್ದಾರೆ. ಅಂಡ್ ಸುಮಾರು ಜನ ಅವ್ರಿಗೆ ಮನಿ ಸಪೋರ್ಟ್ ಮಾಡಿರ್ಬೋದು. ಅವ್ರ ಮನ್ಸಲ್ಲಿ, ಅವ್ರ ತಲೆಯಲ್ಲಿ ಏನೋ ಬರ್ಡನ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ನಂಗೆ ಥ್ರೋಟ್ ಚಕ್ರ ಬ್ಲಾಕ್ ಆಗ್ತಿದೆ, ಮಾತಾಡಕ್ ಕಷ್ಟ ಆಗ್ತಿದೆ. ಅವ್ರು ಏನ್ ಅನ್ಕೋತಾರೆ ಅದನ್ನ ಅವ್ರು ನಿಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಈ ಕನೆಕ್ಷನ್ ಅಲ್ಲಿ ಫನ್ ಇಲ್ಲ ಕರೆಂಟ್ಲಿ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅಂಡ್ ನೀವು ತುಂಬಾ ಹೆಲ್ಪ್ ಮಾಡಿದೀರಾ ಅವ್ರ ಲೈಫಲ್ಲಿ ಅಚೀವ್ ಮಾಡಕ್ಕೆಲ್ಲ, ನೀವು ಹೆಲ್ಪ್ ಮಾಡಿದೀರಾ. ಒಬ್ರು ತಾಯಿ ಸ್ಥಾನ ಅಥವಾ ಒಬ್ರು ಪೇರೆಂಟ್ ಸ್ಥಾನದಲ್ಲಿ ನಿಂತು ಅವ್ರಿಗೆ ಹೆಲ್ಪ್ ಮಾಡಿದೀರಾ, ಅವ್ರಿಗೆ ಗೊತ್ತದು. ನಿಮ್ ಕಡೆ ತುಂಬಾ ರೊಮ್ಯಾಂಟಿಕ್ ಅಟ್ರಾಕ್ಷನ್ ಇದೆ. ಅಂಡ್ ನಿಮ್ನ ಫಿಸಿಕಲಿ ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ, ನಿಮ್ ಕಡೆ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನೀವು ಅವ್ರ ಲೈಫಲ್ಲಿ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರ ಕಾನ್ಫಿಡೆನ್ಸ್ ಇಲ್ಲ, ಈ ಕನೆಕ್ಷನ್ ನಾನು ಹೋದ್ರೆ ಇದಾಗುತ್ತಾ ಆತರ ಕಾನ್ಫಿಡೆನ್ಸ್ ಇಲ್ಲ, ಡೌಟ್ಫುಲ್ ಇದೆ. ಅಂಡ್ ತುಂಬಾ ಬೇಜಾರಲ್ಲಿದ್ದಾರೆ, ಫೆಡ್ ಅಪ್ ಆಗ್ಬಿಟ್ಟಿದ್ದಾರೆ. ಸಪ್ರೆಷನ್ ಅಲ್ಲಿ ಇದ್ರೆ ಅವ್ರಿಗೆ ತುಂಬಾ ಬೇಜಾರಾಗಿದೆ, ಅಥವಾ ಲೈಫಲ್ಲಿ ಬೇರೆ ಪ್ರಾಬ್ಲಮ್ಸ್ ನಡೀತಿದ್ರೆ ತುಂಬಾ ಬೇಜಾರಾಗಿದ್ದಾರೆ. ಇನ್ನೇನ್ ಗಿವ್ ಅಪ್ ಮಾಡ್ಬಿಡ್ಬೇಕು, ನನ್ ಕೈಲಿ ಆಗ್ತಿಲ್ಲ ಅಂತ ಅನ್ಕೋತಾರೆ. ಬಟ್ ಅವ್ರ ಕೈಲಿ ಗಿವ್ ಅಪ್ ಮಾಡಕ್ಕೂ ಆಗ್ತಿಲ್ಲ, ಒಂಟಿ ಆಗ್ಬಿಟ್ಟಿದ್ದಾರೆ. ಅವ್ರ ತಲೆಯಲ್ಲಿ ಥಾಟ್ಸ್ ತುಂಬಾ ನಡೀತಿದೆ ಈ ಕನೆಕ್ಷನ್ ಬಗ್ಗೆ. ಅಂಡ್ ಇನ್ನೇನ್ ಗಿವ್ ಅಪ್ ಮಾಡ್ಬೇಕು, ನಿಮ್ ರೆಸ್ಪಾನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಂಡ್ ನೀವೇನಾದ್ರೂ ರೆಸ್ಪಾನ್ಸ್ ಮಾಡ್ತೀರಾ, ನೀವೇನಾದ್ರೂ ಆಕ್ಷನ್ ತಗೋತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂಡ್ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಗೈಸ್ ಕರೆಂಟ್ಲಿ. ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಮೆಸೇಜ್ ಮಾಡ್ಬಾರ್ದು, ಕಾಲ್ ಮಾಡ್ಬಾರ್ದು, ಮೀಟ್ ಮಾಡ್ಬಾರ್ದು ಅನ್ನೋದು ತುಂಬಾ ಅನ್ನಿಸ್ತಿದೆ. ಫೈರ್ ಎನರ್ಜಿ ಕಾಣಿಸ್ತಿದೆ ನಂಗೆ, ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಕಾಣಿಸ್ತಿದೆ. ಪೈಲ್ ಟು ಗೈಸ್, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಸ್ಟಾರ್ ಕಾರ್ಡ್ ಗೈಸ್, ಕಿಂಗ್ ಆಫ್ ಸ್ವೋರ್ಡ್ಸ್, ಹರ್ಮಿಟ್, ಓಕೆ, ನೈಟ್ ಆಫ್ ಕಪ್ಸ್, ದಿ ವರ್ಲ್ಡ್ ಕಾರ್ಡ್. ಓಕೆ, ಸ್ಟಾರ್ ಕಾರ್ಡ್ ಅಂದ್ರೆ ಗೈಸ್ ಈ ಕನೆಕ್ಷನ್ ಅಲ್ಲಿ ತುಂಬಾ ಸ್ಲೋನೆಸ್ ಕಾಣಿಸ್ತಿದೆ ನನ್ಗೆ. ತುಂಬಾ ಸ್ಲೋ ಎನರ್ಜಿ ಕಾಣಿಸ್ತಿದೆ ಗೈಸ್. ಸ್ಟಾರ್ ಕಾರ್ಡ್ ಇದೆ, ತುಂಬಾ ವೇಟಿಂಗ್ ಎನರ್ಜಿಲಿ ಇಟ್ಟಿದ್ದಾರೆ ಅನ್ಸುತ್ತೆ ನಿಮ್ನ, ಅಥವಾ ಸಿಹಿಯರ್ ಸೂರ್ಯ ಮುಳುಗ್ತಾ ಇದೆ, ಸ್ಟಾರ್ಸ್ ಇದ್ದಾರೆ. ಸೊ ಅವ್ರ ಲೈಫಲ್ಲಿ ಇನ್ನೊಬ್ರು ಎನರ್ಜಿ ಕಾಣಿಸ್ತಿದೆ ನನ್ಗೆ. ಓಕೆನಾ? ಸೊ ಈ ಕನೆಕ್ಷನ್ಗೆ ಅವ್ರು ಏನು ಎಫರ್ಟ್ ಹಾಕಕ್ ಕಷ್ಟ ಆಗ್ತಿದೆ ಅವ್ರಿಗೆ. ಈ ಕನೆಕ್ಷನ್ ಎಫರ್ಟ್ ಹಾಕಕ್ ಆಗ್ತಿಲ್ಲ, ಯಾಕಂದ್ರೆ ಅವ್ರ ಲೈಫಲ್ಲಿ ಇನ್ನೊಬ್ರು ಇದ್ದಾರೆ, ಥರ್ಡ್ ಪಾರ್ಟಿ. ಅಂದ್ರೆ ಅವ್ರ ತಾಯಿ ಇರ್ಬೋದು, ಅವ್ರ ಎಲ್ಡರ್, ಅವ್ರಿಗಿಂತ ಎಲ್ಡರ್ ಅವ್ರ ಅಕ್ಕ ಇರ್ಬೋದು, ಅಥವಾ ಸುಮಾರು ಜನಕ್ಕೆ ಮದ್ವೆ ಆಗಿರ್ಬೋದು, ಗೊತ್ತಿಲ್ಲ.
ಬಟ್ ಇನ್ನೊಬ್ರು ವ್ಯಕ್ತಿ ಅಂತೂ ಇದ್ದಾರೆ, ನೀವು ಇದ್ದೀರಾ ಅವರು ಇದ್ದೀರಾ, ಸೊ ಅವ್ರಿಗೆ ನಿಮ್ ಕಡೆ ಎಫರ್ಟ್ ಹಾಕಕ್ ಕಷ್ಟ ಆಗ್ತಿದೆ. ಓಕೆನಾ? ಅವರು ಮನೆ ನಿಭಾಯಿಸೋದು ಅದೆಲ್ಲ ಮಾಡ್ತಿದ್ದಾರೆ, ಆ ತರ ಕೆಲಸ ಮಾಡ್ತಿದ್ದಾರೆ. ಅಂಡ್ ಅವ್ರಿಗೂ ಏನು ಎಕ್ಸ್ಪೆಕ್ಟೇಷನ್ ಓವರ್ ಆಗಿಲ್ಲ ಇವ್ರ ಕಡೆ, ಸೊ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಇವ್ರಿಗೆ ಪ್ಯಾಷನ್, ರೊಮ್ಯಾಂಟಿಕ್ ಫೀಲಿಂಗು ಎಲ್ಲ ನಿಮ್ ಕಡೆ ಮಾತ್ರ ಇರೋದು. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ, ಬೇರೆಯವ್ರ ಹತ್ರ ಸಜೆಷನ್ ಕೇಳ್ತಿದ್ದಾರೆ, ಹೆಲ್ಪ್ ತಗೋತಾ ಇದ್ದಾರೆ. ಓಕೆನಾ? ಹೊಸ ಸ್ಟಾರ್ಟ್ ಮಾಡ್ಬೇಕು ನಿಮ್ ಕನೆಕ್ಷನ್ ಅಲ್ಲಿ ಅಂತ ಅನ್ಕೋತಾ ಇದ್ದಾರೆ. ಹರ್ಮಿಟ್ ಕಾರ್ಡ್ ಇದೆ. ಹರ್ಮಿಟ್ ಅಂದ್ರೆ ಗೈಸ್ ಯೂನಿವರ್ಸ್ ಕನೆಕ್ಟ್ ಆಗೋದು, ಸೊಲ್ಯೂಷನ್ ಹುಡ್ಕೋದು ಪ್ರಾಬ್ಲಮ್ಗೆ, ಆ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಯೂನಿವರ್ಸ್ ಹತ್ರ ಬೇಡ್ಕೋತಾ ಇದ್ದಾರೆ ಗೈಸ್, ನೀವು ಅವ್ರ ಜೀವನಕ್ಕೆ ಬರ್ಲಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ, ನಿಮ್ ರೆಸ್ಪಾನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಸಿ ಅವರು ನಿಮ್ಮಿಂದ ಆಚೆ ಹೋಗಕ್ಕೆ ಅಥವಾ ನಿಮ್ ಎನರ್ಜಿಯಿಂದ ಆಚೆ ಹೋಗಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ, ಬಟ್ ಈಗ ಸೋತ್ ಬಿಟ್ಟಿದ್ದಾರೆ. ಓಕೆನಾ? ನೀವೇ ಗೆದ್ರಿ ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಿದೆ, ಬಟ್ ಅದನ್ನ ಒಪ್ಕೋತಾ ಇಲ್ಲ. ನಿಮ್ ಎನರ್ಜಿಯಿಂದ ಅವ್ರು ಆಚೆ ಬರಕ್ ಆಗ್ತಿಲ್ಲ. ಫಿಸಿಕಲಿ ತುಂಬಾ ಅಟ್ರಾಕ್ಷನ್ ಕಾಣಿಸ್ತಿದೆ, ಈ ಕಾರ್ಡೆ ಸಜೆಸ್ಟ್ ಮಾಡುತ್ತೆ. ಮತ್ತೆ ನೀವೇ ಅವ್ರ ಪ್ರಪಂಚ ಅಂತ ಅನ್ಕೊಂಡಿದ್ದಾರೆ, ನೀವೇ ಅವ್ರ ವರ್ಲ್ಡ್ ಅಂತ ಅನ್ಕೊಂಡಿದ್ದಾರೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ ಆಗುತ್ತೆ. ನೀವ್ ಅವ್ರನ್ನ ನೋಡ್ದೇ ಇದ್ದಾಗ ಅವ್ರು ನಿಮ್ಮನ್ನ ತುಂಬಾ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ನೀವು ಕಣ್ಮುಚ್ಚಿದ್ದಾಗ ಅಥವಾ ನೀವು ಬೇರೆ ಕಡೆ ನೋಡ್ತಿದ್ದಾಗ ಅಥವಾ ನೀವು ಮಲ್ಗಿರೋವಾಗ ನೋಡಕ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗುತ್ತೆ. ಅಂಡ್ ನಿಮ್ ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ಅವ್ರಿಗೆ ಇಷ್ಟ ಆಗ್ಬೋದು. ನೀವು ಸ್ಟೈಲ್ ಮಾಡೋ ರೀತಿ, ಲೇಡೀಸ್ ಜೆಂಟ್ಸ್ ಆದ್ರೆ ನಿಮ್ಗೆ ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಅವ್ರ ಆರ್ಮ್ಸ್ ಅವೆಲ್ಲ ಇಷ್ಟ ಆಗಬಹುದು. ಲೇಡೀಸ್ ಆದ್ರೆ ಹ್ಯಾಂಡ್ಸ್ ಲೆಗ್ಸ್ ಇಷ್ಟ ಆಗುತ್ತೆ. ಮತ್ತೆ ಲೇಡೀಸ್ ಆಗಿದ್ರೆ ಅವ್ರದ್ದು ಇಯರಿಂಗ್ಸ್, ನಿಮ್ದು ಇಯರಿಂಗ್ಸ್ ಅವ್ರಿಗೆ ಇಷ್ಟ ಆಗಿರ್ಬೋದು. ಓಕೆನಾ? ಸೊ ವೆರಿ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು ಫಿಸಿಕಲಿ ನನಗೆ ಕಾಣಿಸ್ತಿರೋದು ಫೈಲ್ 1. ಫೈಲ್ 2 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಫೈಲ್ 2 ಕಡೆಯಿಂದ ಪ್ಲೀಸ್. ಹೈ ಪ್ರೀಸ್ಟೆಸ್, ತುಂಬಾ ಸೀಕ್ರೆಟ್ಸ್ ಕಾಣಿಸ್ತಿದೆ ನನಗೆ ನಿಮ್ಮಿಬ್ರ ಮಧ್ಯ, ತುಂಬಾ ಸೀಕ್ರೆಟ್ಸ್ ಇದೆ. ಅಂಡ್ ನೀವ್ ಇಂಟ್ಯೂಟಿವ್ ಇದ್ದೀರಾ ಅವ್ರಿಗಿಂತ, ನಿಮಗ್ ಗೊತ್ತಾಗುತ್ತೆ ಅವ್ರ ಎನರ್ಜಿ ನಿಮಗ್ ಫೀಲ್ ಆಗ್ತಾ ಇದೆ. ಇವನ್ ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಅವರು ಸ್ಪಿರಿಚುಯಲಿ ಆಕ್ಟಿವ್ ಇದ್ದಾರೆ. ಸೊ ಇಬ್ರು ಸ್ಪಿರಿಚುಯಲಿ ಆಕ್ಟಿವ್ ಇದ್ದೀರಾ. ನೀವು ಎನರ್ಜೆಟಿಕಲಿ ಕನೆಕ್ಟ್ ಆಗಿದ್ದೀರಾ, ಅಂದ್ರೆ 3D ಹತ್ರ ಇಲ್ಲದೆ ಇದ್ರು 5D ಕನೆಕ್ಟ್ ಆಗಿದ್ದೀರಾ. ಥರ್ಡ್ ಪಾರ್ಟಿ 100% ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಥರ್ಡ್ ಪಾರ್ಟಿ ಇದ್ದಾರೆ. ಅದು ನಿಮ್ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ರೊಮ್ಯಾಂಟಿಕ್ ಪಾರ್ಟ್ನರ್ ಅಂತಾನೆ ಎಲ್ಲ ಬೇರೆಯವರು ಆಗಿರಬಹುದು. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ನ. ನಾನು ಆಗ್ಲೇ ಹೇಳ್ದೆ, ಇಲ್ಲೂ ಅದೇ ಬಂತು, ಇಲ್ಲೂ ಅದೇ ಮ್ಯಾನಿಫೆಸ್ಟ್. ಯೂನಿವರ್ಸ್ನ ಕೇಳ್ಕೊತಿದ್ದಾರೆ ನೋಡಿ, ಇನ್ಫಿನಿಟಿ ಸಿಂಬಲ್ ಇದೆ. ಇನ್ಫೈನೈಟ್ ಆಗಿ ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನೀವ್ ಅವ್ರ ಜೀವನಕ್ಕೆ ಬರ್ಬೇಕು ಅಂತ. ನೀವು ಬಂದ್ರೆ ಅವ್ರು ಲಕ್ಕಿ ಫೀಲ್ ಮಾಡ್ತಾರೆ, ಅಷ್ಟು ನಿಮ್ನ ಇಷ್ಟಪಡ್ತಾರೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಅವ್ರು ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಗೈಸ್. ಅವ್ರ ತಲೆಯಲ್ಲಿ 24/7 ನೀವೇ ಓಡ್ತಾ ಇದ್ದೀರಾ. ನಿಮ್ಮನ್ನ ಅವ್ರ ಕೈಲಿ ತೆಗ್ದಾಕಕ್ ಆಗ್ತಾ ಇಲ್ಲ. ಅಂಡ್ ಕರೆಂಟ್ಲಿ ಅವ್ರ ತಲೆ ಯಾರೋ ತಿಂತಾ ಇದಾರೆ, ಅಥವಾ ನಿಮ್ ವಿರುದ್ಧ ಏನೋ ಹೇಳ್ಕೊಡ್ತಾ ಇದಾರೆ. ನೀವು ಬಿಟ್ಟು ಹೋಗ್ತೀರಾ, ನೀವು ಮೋಸ ಮಾಡಿ ಹೋಗ್ತೀರಾ ಅಂತ ಅವ್ರಿಗೆ ಅನ್ನಿಸ್ತಿದೆ. ಬೇರೆಯವ್ರು ಯಾರೋ ಅವ್ರ ಲೈಫಲ್ಲಿ ಬಿಟ್ಟು ಹೋಗಿದ್ದಾರೆ, ನೀವು ಅದೇ ತರ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆತರ ಫೀಲ್ ಮಾಡಿಸ್ತಾ ಇದಾರೆ, ಏನೋ ಯಾರೋ ತಲೆ ತಿಂತಿದ್ದಾರೆ. ಅವ್ರಿಗೆ ಈ ಏನ್ ಸಿಚುವೇಶನ್ ಇದೆ ಆ ಸಿಚುವೇಶನ್ ಇಷ್ಟ ಇಲ್ಲ, ಅದರಿಂದ ಡೆತ್ ಆಗಿ ರೀಬರ್ತ್ ಬೇಕು, ಅವ್ರಿಗೆ ಹೊಸ ಜೀವನ ಬೇಕು, ಹೊಸ ಲೈಫ್ ಬೇಕು, ಅದು ನಿಮ್ ಜೊತೆ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅವ್ರು. ಈಗ ಏನ್ ಕರೆಂಟ್ಲಿ ಇದ್ದಾರೆ ಅವ್ರ ಅದ್ರಲ್ಲಿ ಖುಷಿಯಾಗಿಲ್ಲ, ಹೊಸ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಇಟ್ ಈಸ್ ಆಲ್ ಟೂ ಮಚ್. ನಾನು ಆಗ್ಲೇ ಏನ್ ಹೇಳ್ದೆ ಗೈಸ್, ಈ ಸಿಚುವೇಶನ್ ಇಂದ ರೀಬರ್ತ್ ಬೇಕು ಅಂತ. ಅವ್ರಿಗೆ ಸಿಚುವೇಶನ್ ಇಷ್ಟ ಆಗ್ತಿಲ್ಲ, ಅತಿ ಆಯ್ತು, ಓವರ್ ಆಯ್ತು, ನಂಗೆ ತಡ್ಕೊಳಕ್ ಆಗ್ತಿಲ್ಲ, ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ವೈ ಇಸ್ ಇಟ್ ದಟ್ ಯು ಲವ್ ಮೀ? ನೀನ್ ಯಾಕೆ ಇನ್ನೂ ನನ್ನ ಪ್ರೀತಿಸ್ತಿದ್ಯಾ? ನಾನು ನಿನ್ಗೆ ಅಟೆನ್ಷನ್ ಕೊಡಕ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ, ಆದ್ರೂ ನೀನ್ ಇನ್ನೂ ಯಾಕೆ ನನ್ನ ಪ್ರೀತಿಸ್ತೀಯಾ ಅಂತ ಹೇಳ್ಕೊತಾ ಇದಾರೆ. ಪ್ಲೀಸ್ ಡೂ ವಾಟ್ ಇಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ನಿನ್ ಹಾರ್ಟ್ಗೆ ಏನ್ ಒಳ್ಳೇದು ಅದನ್ನೇ ಮಾಡು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ ಮೇಲ್ ಕನ್ಸರ್ನ್ ಇದೆ, ಕೇರ್ ಇದೆ. ನಿಮಗ್ ನೋವಾಗೋವಂಗೆ ಏನು ಮಾಡ್ಕೋಬೇಡಿ ಅಂತ. ಐ ಆಮ್ ಬ್ಲಾಕ್. ಅವ್ರು ಬ್ಲಾಕ್ ಆಗಿದ್ದಾರೆ, ಥರ್ಡ್ ಪಾರ್ಟಿ ಬೇರೆ ಕಡೆ ಬ್ಲಾಕ್ ಆಗಿದ್ದಾರೆ. ಅವ್ರು ನಿಮ್ ಕಡೆ ಬರಕ್ ಆಗ್ತಿಲ್ಲ, ಸ್ಟಕ್ ಆಗಿದ್ದಾರೆ.
ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ನಾನು ಏನು ಹೇಳಿದೆ ಗೈಸ್, 24/7 ನಿಮ್ಮ ಬಗ್ಗೆನೇ ಯೋಚನೆ ಅಂತ ಹೇಳಿದೆ. ಸಿ, ನಾನು ಹೇಳಿದ್ದೆ ಕಾರ್ಡ್ ಬಂದಿದೆ. ಅಗೇನ್ ಪವರ್ಫುಲ್ ರೀಡಿಂಗ್ ಆ್ಯಂಡ್ ಐ ಆಮ್ ಗಿವಿಂಗ್ ಕನ್ಫರ್ಮೇಷನ್ ಗೈಸ್. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರಕ್ಕೆ ಆಗ್ತಾ ಇಲ್ಲ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ ಟು ಪರ್ಸನ್ದು ಥಾಟ್ಸ್. ಅನ್ಕಂಡೀಷನಲ್ ಲವ್ ಇದೆ ನಿಮ್ಮ ಕಡೆ, ಮತ್ತೆ ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು. ಯಾವಾಗಲೂ ನೀವೇ ಕೊಟ್ಟಿದ್ದೀರಾ, ಅವರು ಕೊಡಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬಾ ಅಫೆಕ್ಷನ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಕಡೆ. ಎಮೋಷ್ನಲ್ ಫೀಲಿಂಗ್ಸ್ ಕಾಣಿಸ್ತಿದೆ ಕರೆಂಟ್ಲಿ. ಅವ್ರು ಮುಂಚೆ ನೀವು ಮಾತ್ರ ಕೊಡ್ತಿದ್ರಿ, ಅವ್ರು ತಗೋತಿದ್ರು ಅನ್ಸುತ್ತೆ. ಈಗ ಎರಡೂ ಕಡೆ ಕೊಡಬೇಕು, ನಾನು ಇಷ್ಟು ನಾರ್ಸಿಸಿಸ್ಟ್ ಆಗಿ ಬಿಹೇವ್ ಮಾಡಿದೆ, ಸರಿ ಒನ್ ಸೈಡೆಡ್ ಲವ್ ಮಾಡ್ಬಿಟ್ನಲ್ಲ ಅಂತ ಅವ್ರ ಕಡೆಯಿಂದಾನೇ ತಗೊಂಡೆ, ನಾನು ಏನು ಕೊಡ್ಲಿಲ್ವಲ್ಲ ಅಂತ ಅವ್ರಿಗೆ ಅನ್ನಿಸ್ತಿದೆ. ಅವ್ರನ್ನ ಅವ್ರು ನೋಡ್ಕೋತಾ ಇದಾರೆ ನೋಡಿ. ಕನ್ನಡಿ ಇದೆ, ಅವ್ರನ್ನ ಅವರು ಸೆಲ್ಫ್ ನಾನು ಏನೇನ್ ತಪ್ಪು ಮಾಡಿದೆ ಅಂತ ಹೀಲ್ ಮಾಡಕ್ ನೋಡ್ಕೋತಾ ಇದ್ದಾರೆ. ಮಿರರ್, ನೀವಿಬ್ರು ಒಬ್ರನ್ನೊಬ್ರು ಮಿರರ್ ಮಾಡ್ತಿದ್ದೀರಾ ನೋಡಿ. ಎರಡನೇ ಮಿರರ್ ಬಂದಿದೆ. ನೀವೇನ್ ಥಿಂಕ್ ಮಾಡ್ತಿದ್ರೋ ಅವರು ಥಿಂಕ್ ಮಾಡ್ತಿದಾರೆ, ಅವ್ರೇನ್ ಥಿಂಕ್ ಮಾಡ್ತಿದ್ರೋ ನೀವೇ ಥಿಂಕ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ಕೋಪ ಇದ್ರೆ ಇಬ್ರಿಗೂ ಕೋಪ ಇರುತ್ತೆ, ಪ್ರೀತಿ ಇದ್ರೆ ಇಬ್ರಿಗೂ ಪ್ರೀತಿ ಇರುತ್ತೆ, ಮಿಸ್ ಮಾಡ್ಕೋತಿದ್ರೆ ಇಬ್ರು ಮಾಡ್ಕೋತೀರಾ ಆತರ. ಓಕೆನಾ? ನಿಮ್ ಜೊತೆ ಡೇಟ್ ಹೋಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ಬಟ್ ಅವ್ರು ಆನ್ಲೈನ್ ಅಲ್ಲಿ ಬೇರೆಯವ್ರ ಜೊತೆನೂ ಡೇಟ್ ಮಾಡ್ತಿರ್ಬೋದು ಸುಮಾರು ಜನ, ಅಥವಾ ಹೊಸಬ್ರನ್ನ ನೋಡ್ತಿರ್ಬೋದು. ಬಟ್ ಅವ್ರಿಗೆ ಯಾರ ಕಡೆನೂ ಅಟ್ರಾಕ್ಷನ್ ಫೀಲ್ ಆಗ್ತಿಲ್ಲ, ನಿನ್ನೆ ಮಿಸ್ ಮಾಡ್ಕೋತಾರೆ. ಬೇರೆಯವ್ರಲ್ಲಿ ನಿಮ್ಮನ್ನ ಹುಡ್ಕಕ್ ಟ್ರೈ ಮಾಡ್ತಿದ್ದಾರೆ, ಬಟ್ ನೀವು ಸಿಗ್ತಾ ಇಲ್ಲ. ಅವರು ಸ್ವಲ್ಪ ಹೀಲ್ ಆಗ್ಬೇಕು, ಲೈಟ್ ಹಾರ್ಟೆಡ್ ಫೀಲ್ ಮಾಡ್ಬೇಕು, ಅಂಡ್ ತುಂಬಾ ಹೀಲ್ ಆಗ್ಬೇಕು ಅವರು ಅಂತ ಅನ್ಕೋತಾ ಇದಾರೆ. ಅಂದ್ರೆ ನಾನು ಖುಷಿಯಾಗಿರ್ಬೇಕು, ಸೆಲ್ಫ್ ಲವ್ ಮಾಡ್ಬೇಕು, ಮತ್ತೆ ಇವ್ರಿಗೂ ಗಿವ್ ಅಂಡ್ ಟೇಕ್ ಮಾಡ್ಬೇಕು, ನಾರ್ಸಿಸಿಸ್ ತರ ಇರಬಾರ್ದು ಅಂತ ಅವ್ರಿಗೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೋತಿದ್ದಾರೆ. ಅವ್ರಿಗೆ ಏನ್ ತಪ್ಪು ಮಾಡಿದೀನಿ ಅಂತ ಅರ್ಥ ಆಗ್ತಿದೆ ಗೈಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ಅವ್ರು ತುಂಬಾ ಲಕ್ಕಿ ಫೀಲ್ ಮಾಡ್ತಾರೆ ನೀವು ಸಿಕ್ಕಿರೋದಕ್ಕೇನೆ ಗೈಸ್. ಜಸ್ಟ್ ಇಮ್ಯಾಜಿನ್, ಐ ವಾಂಟ್ ಟು ಹ್ಯಾವ್ ಎ ಫ್ಯೂಚರ್ ವಿತ್ ಯು. ಅವ್ರ ಫ್ಯೂಚರ್ನ ನಿಮ್ ಜೊತೆ ನೋಡ್ತಿದ್ದಾರೆ. ಅವ್ರು ಬೇರೆ ಯಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟ ಇಲ್ಲ. ನೀವು ಅವರ ಫ್ಯೂಚರ್ ಅಲ್ಲಿ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಐ ಲವ್ ಯು, ಓನ್ಲಿ ಯು. ನೀವು ಬೇರೆ ಯಾರು ಇಷ್ಟಪಡ್ತಿದ್ದಾರೆ, ಥರ್ಡ್ ಪಾರ್ಟಿನ ಇನ್ನೇನೋ ಅಂತ ಅನ್ಕೊಂಡ್ರೆ ಖಂಡಿತ ಸುಳ್ಳು ಗೈಸ್. ಅವ್ರು ನಿಮ್ಮನ್ನ ಮಾತ್ರ ಪ್ರೀತಿ ಮಾಡ್ತಾರೆ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಟುವರ್ಡ್ಸ್ ಯು. ನಾನು ಫಸ್ಟ್ ಇಂದ ಏನ್ ಹೇಳ್ದೆ ಗೈಸ್, ಕರೆಂಟ್ ಸಿಚುವೇಶನ್ ಅವ್ರು ಏನೂ ಎಕ್ಸ್ಪ್ರೆಸ್ ಮಾಡಲ್ಲ, ಅವ್ರಿಗೆ ಬ್ರೇಕ್ ಬೇಕು ಅಂತ. ಈಗ ಅವರು ಏನು ಎಕ್ಸ್ಪ್ರೆಸ್ ಮಾಡೋ ಸ್ಥಿತಿಲಿ ಇಲ್ಲ. ಓಕೆನಾ? ಥರ್ಡ್ ಪಾರ್ಟಿ ಸಿಚುವೇಶನ್ ನಾನು ಆಗ್ಲೇ ಹೇಳ್ದಾಗ ಥರ್ಡ್ ಪಾರ್ಟಿ ಇದ್ದಾರೆ ಅಂತ. ಥರ್ಡ್ ಪಾರ್ಟಿ ಇದ್ದಾರೆ, ಅದು ರೊಮ್ಯಾಂಟಿಕ್ ಪಾರ್ಟ್ನರ್ ಅಂತೆಲ್ಲ ಯಾರಾದ್ರೂ ಆಗಿರ್ಬೋದು. ರೊಮ್ಯಾಂಟಿಕ್ ಪಾರ್ಟ್ನರ್ ಇರೋರ್ಗೆ ಇರ್ಬೋದು. ಒಟ್ನಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ 3 ಸಾರಿ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ಈಗ. ಓಕೆನಾ? ಅದಕ್ಕೆ ನಿಮ್ ಕಡೆ ಅವ್ರು ಬರಕ್ ಆಗ್ತಿಲ್ಲ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ಅವ್ರು ಬೇಜಾರಾಗಿದ್ದಾರೆ. ನಿಮ್ ಕಡೆನೂ ಅವ್ರಿಗೆ ಬರಕ್ ಆಗ್ತಿಲ್ಲ. ಬೇರೆ ಆಫರ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ಮಿಂದ ದೂರ ಇದ್ದಾರೆ, ಬಟ್ ಅವ್ರು ಬೇಜಾರಾಗಿದ್ದಾರೆ. ಅವ್ರು ದೂರ ಬಂದಿದ್ರು. ಹೊಸ ಸ್ಟಾರ್ಟ್ ಬೇಕು ಈ ಕನೆಕ್ಷನ್ ಅಲ್ಲಿ. ಹೊಸ ಸ್ಟಾರ್ಟ್ ಆದಷ್ಟು ಬೇಗ ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಪೆಂಟಿಕಲ್ಸ್ ಎನರ್ಜಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಕಾಲ್ ಅಥವಾ ಮೆಸೇಜ್ ಮಾಡ್ಬೇಕು ಅನ್ಕೋತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಕಾಲ್ ಮೆಸೇಜ್ ಬರಬಹುದು. ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಸಿ, 10 ಆಫ್ ಕಪ್ಸ್. ಅವರು ನಿಮ್ ಜೊತೆ ಫ್ಯಾಮಿಲಿ ನೋಡ್ತಾರೆ. ಓಕೆನಾ? ಅವರು ನಿಮ್ ಜೊತೆ ಫ್ಯೂಚರ್ ನೋಡ್ತಾರೆ. ಮದ್ವೆ ಆಗದೆ ಇರೋರು ನಿಮ್ ಜೊತೆ ಫ್ಯಾಮಿಲಿ ನೋಡ್ತಾರೆ. ಆಲ್ರೆಡಿ ಕಮಿಟೆಡ್ ಆಗಿರೋರು, ಥರ್ಡ್ ಪಾರ್ಟಿ ಆತರ ಇರೋರು ಕೂಡ ನಿಮ್ ಜೊತೆ ಫ್ಯಾಮಿಲಿ ಇದ್ರೆ ನಾನು ಎಷ್ಟು ಖುಷಿಯಾಗಿರ್ತಿದ್ದೆ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ನಿಮ್ ಜೊತೆ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿರೋದು ಲೈಫ್ ಅಂತ ಮಿಸ್ ಮಾಡ್ಕೋತಿದ್ದಾರೆ. ಸಿ, ನೀವೇನ್ ಕೊಟ್ರು ಅವ್ರು ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. 4 ಆಫ್ ಕಪ್ಸ್ ಬಂದಿದೆ. ಬಿಕಾಸ್ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲ. ಓಕೆನಾ? ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅದನ್ನ ಮೇಂಟೈನ್ ಮಾಡ್ಬೇಕು, ಅದಕ್ಕೆ ಎಫರ್ಟ್ ಹಾಕ್ಬೇಕು. ಬಟ್ ಅವ್ರಿಗೆ ಅದು ಆಗಲ್ಲ ಅಂತ ಗೊತ್ತು. ಸೊ ಕರೆಂಟ್ಲಿ ಅವರು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಈ ಸಮಯದಲ್ಲಿ ತುಂಬಾ ಗಲಾಟೆಗಳಾಗುತ್ತೆ, ಜಗಳಗಳಾಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಸೊ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಓಕೆನಾ? ಅವ್ರಿಗೆ ಭಯ ಇದೆ. ಅವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂಡ್ ನಿಮ್ನು ಪ್ರೊಟೆಕ್ಟ್ ಮಾಡ್ಬೇಕು. ಸೊ ಏನನ್ನು ಅವ್ರು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಕರೆಂಟ್ಲಿ. ಓಕೆನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೇನ್ ಜನರಲ್ ಗೈಡೆನ್ಸ್ ನೋಡೋಣ ಗೈಸ್. ಫೈಲ್ 2 ಪ್ಲೀಸ್ ಹೇಳಿ. ಯೂನಿವರ್ಸ್ ಜನರಲ್ ಗೈಡೆನ್ಸ್ ಏನಿದೆ ನನ್ನ ವ್ಯೂವರ್ಸ್ಗೆ. ಯು ಆರ್ ಮೋರ್ ಕೇಪಬಲ್ ದ್ಯಾನ್ ಯು ಎವರ್ ಡ್ರೀಮ್ಡ್. ನೀವು ಕನ್ಸಲ್ಲೂ ನೆನ್ಸ್ಕೊಂಡಿರಲ್ಲ, ನೀವು ಅಷ್ಟು ಕೇಪಬಲ್ ಆಗಿದ್ದೀರಾ. ನೀವು ಅಷ್ಟು
ಸ್ಟೇಬಲ್ ಆಗಿದ್ದೀರಾ, ನಿಮ್ಗೆ ಗೊತ್ತಿಲ್ಲ ನಿಮ್ ಪವರ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಗೈಸ್, ನಿಮ್ಮ ಪವರ್ನ ಅರ್ಥಕೊಳ್ಳಿ. ನೀವು ಕೇಪೇಬಲ್. ನೀವೇನಾದ್ರೂ ಡ್ರೀಮ್ ಮಾಡಿದ್ರೆ ಖಂಡಿತ ಅದ್ ನಡೆಯುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಅಂಡ್ ಲವ್ ಗೈಡೆನ್ಸ್ ಏನಿದೆ ನೋಡ್ಬಿಡ್ತೀನಿ ಯೂನಿವರ್ಸ್ ಕಡೆಯಿಂದ. ಪೈಲ್ 2ಗೆ ಮೇಕ್ ದ ಎಫರ್ಟ್ ಹಾಕಿ. ನಾನು ಇದೇ ಮೆಸೇಜ್ ಮತ್ತೆ ರಿಪೀಟ್ ಆಗ್ತಿದೆ. ನಿಮ್ ಡ್ರೀಮ್ಸ್ ಅಚೀವ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಎಫರ್ಟ್ ಹಾಕಿದ್ರೆ ಖಂಡಿತ ನೆರವೇರುತ್ತೆ. ಅದ್ ಲವ್ ಲೈಫ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಖಂಡಿತ ನೆರವೇರುತ್ತೆ. ಸ್ವಲ್ಪ ರಿಸ್ಕ್ ಇರುತ್ತೆ, ರಿಸ್ಕ್ ತಗೊಳ್ಳಿ, ಖಂಡಿತ ನೆರವೇರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೋಲ್ಮೇಟ್, ಹೌದು, ಈ ಪರ್ಸನ್ ನಿಮ್ಮ ಸೋಲ್ಮೇಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ ಕನೆಕ್ಷನ್ ಯೂನಿವರ್ಸ್ ಕೊಟ್ಟಿರೋದು, ಯೂನಿವರ್ಸ್ ನಿಮ್ನ ಜೋಡಿಸಿರೋದು, ಸೇಕ್ರೆಡ್ ಇದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲೆಟ್ಟಿಂಗ್ ಗೋ. ನೀವು ನಿಮ್ನ ಕನ್ಫ್ಯೂಷನ್ ಅಲ್ಲಿ ಒಬ್ರು ವ್ಯಕ್ತಿ ಬಿಡ್ತಾರೆ ಅಂದ್ರೆ ನೀವು ನಿಮ್ನ ಕನ್ಫ್ಯೂಷನ್ ಮಾಡೋದು, ಆನ್ ಅಂಡ್ ಗೋ ಮಾಡೋದು ಆ ತರ ಮಾಡ್ತಾರೆ ಅಂದ್ರೆ ನೀವು ಲೆಟ್ ಗೋ ಮಾಡಿ. ಸದ್ಯಕ್ಕೆ ಲೆಟ್ ಗೋ ಮಾಡಿದ್ರೆ ಅವರ ಕನ್ಫ್ಯೂಷನ್ ಎಲ್ಲ ಬಿಟ್ಟು ಹೀಲ್ ಆದ್ಮೇಲೆ ಖಂಡಿತ ನಿಮ್ ಕಡೆ ಬರ್ತಾರೆ. ನೀವು ಚೇಸ್ ಮಾಡಿದಷ್ಟು ಅವ್ರು ಇನ್ನೂನು ನಿಮ್ನ ಕನ್ಫ್ಯೂಸ್ ಸ್ಟೇಟ್ ಅಥವಾ ಕನ್ಫ್ಯೂಸ್ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಸೊ ಲೆಟ್ ಗೋ ಮಾಡಿ ಅವ್ರನ್ನ. ಖಂಡಿತ ನೀವು ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡ್ಕೊಂಡ್ರೆ ಖಂಡಿತ ನೀವು ಇದರಿಂದ ಆಚೆ ಬರ್ಬೋದು. ಅಂಡ್ ಅವರೇ ನಿಮ್ ಹಿಂದೆ ಬರ್ತಾರೆ. ಬಿಕಾಸ್ ಅವ್ರು ತುಂಬಾ ಇಷ್ಟಪಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ಟೈಮ್ ಬೇಕು. ಬಿಕಾಸ್ ನೀವು ಸೋಲ್ಮೇಟ್ಸ್, ತುಂಬಾ ಕನೆಕ್ಟ್ ಆಗಿದ್ದೀರಾ, ತುಂಬಾ ಕನೆಕ್ಟೆಡ್. ಅಷ್ಟು ಈಸಿ ಅಲ್ಲ ಲೆಟ್ ಗೋ ಮಾಡಕ್ಕೆ. ಐ ನೋ, ಬಟ್ ಟ್ರೈ ಮಾಡಿ. ನೀವು ಚೇಸರ್ ಆಗ್ಬೇಡಿ, ಅವ್ರು ಚೇಸ್ ಮಾಡೋವಂಗ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗೈಸ್, ಅವ್ರ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಫೈಲ್ 2 ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜ್ ಸಿಗುತ್ತೆ. ಓಕೆನಾ? ನನ್ನ ದೊರೆಸಾನಿ ನೀನೇನೆ. ಗೈಸ್, ಈ ಸಾಂಗ್ ಮೀನಿಂಗ್ ಏನು ಅಂದ್ರೆ, ಅವ್ರ ಲೈಫಲ್ಲಿ ಯಾರೇ ಥರ್ಡ್ ಪಾರ್ಟಿ ಇರ್ಲಿ, ನೀವ್ ಅವ್ರ ದೊರೆಸಾನಿ, ನೀವ್ ಅವ್ರ ಓನರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಇನ್ನು ಫುಲ್ ಮೆಸೇಜಸ್ ಸಿಗುತ್ತೆ ಅವ್ರ ಕಡೆಯಿಂದ. ನೈಸ್ ಎನರ್ಜಿ ಗೈಸ್. ತುಂಬಾ ಮಿಸ್ ಮಾಡ್ಕೋತಾ ಇದಾರೆ. ಅಂಡ್ ಸೋಲ್ಮೇಟ್ ಅಂತಾನು ಅವ್ರಿಗೆ ಗೊತ್ತು ನಿಮ್ಮಿಬ್ರದ್ದು. ಅದಕ್ಕೆ ಅಷ್ಟೊಂದು ಅಟ್ರಾಕ್ಷನ್ ಫೀಲ್ ಆಗುತ್ತೆ. ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗಲ್ಲ. 24/7 ತಲೆಯಲ್ಲಿ ಓಡ್ತಾ ಇರ್ತೀರಾ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರು ಅವ್ರಿಗೆ ನಿಮ್ನ ಬಿಟ್ಟಿರಕ್ ಆಗ್ತಿಲ್ಲ ಗೈಸ್. ಓಕೆನಾ ಗೈಸ್? ಹೋಪ್ ನಿಮ್ಗೆ ನನ್ನ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮೀ. ನಾನು ಎಲ್ಲ ಕಾಮೆಂಟ್ಸ್ ಓದ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀನಿ, ಪೇಯ್ಡ್ ಪರ್ಸ್ನಲ್ ರೀಡಿಂಗ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ವಾಟ್ಸಪ್ ಮಾಡಿ, ನನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಕೃಷ್ಣಂ ವಂದೇ ಜಗದ್ಗುರು.